भीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮ ಸ್ಕಂದ 3ನೇ ಅಧ್ಯಾಯ. ನಿಶೀತೆ ತಮೋ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯಃ ಆವಿರಾಸೀತ್ ಯಥಾಪರಾಚ್ಯಂ ದಿಶೀಂದುರಿವ ಪುಷ್ಕಲಃ. ಭಗವಂತನ ಜನನದ ಅವತಾರ ಆಗುತ್ತೆ. ಪರಮಾತ್ಮ ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ. ದೇವಕ್ಯಾಂ ದೇವರೂಪಿಣ್ಯಾಂ, ಭಗವಂತನ ತಾಯಿ, ಜನ್ಮ ಕೊಟ್ಟಂತಹ ತಾಯಿ ಯಾರು ಅಂತಂದರೆ ದೇವಕಿ. ಮತ್ತು ದೇವಕಿ ಯಾರು ಅನ್ನುವಂತಹದ್ದನ್ನು ಇಲ್ಲಿ ವ್ಯಾಸರು ಹೇಳ್ತಾರೆ. ಶಿ ಈಸ್ ದೇವರೂಪಿಣ್ಯಾಂ. ದೇವಕಿ ಅಂತಂದರೆ ಅವಳು ಸಾಕ್ಷಾತ್ ದೇವರೂಪಿಣಿ. ದೇವರೂಪಿಣಿ ಅಂತಂದರೆ ನಾವು ಯಾವುದನ್ನ ದೈವತ್ವ ಅಂತ ಹೇಳ್ತೀವಿ, ಆ ದೈವತ್ವದ ಎಲ್ಲ ಗುಣಲಕ್ಷಣಗಳನ್ನು ಹೊತ್ತಿರುವಂತಹ ಮಹಾತಾಯಿಯವಳು. ಆ ಎಲ್ಲ ಗುಣಗಳು ಅವಳಲ್ಲಿವೆ, ದೈವತ್ವದ ಲಕ್ಷಣಗಳೆಲ್ಲವೂ ಅವಳಲ್ಲಿವೆ. ಶಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ದೈವತ್ವ. ಭಗವಂತ ಇಂತಹ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಬರಬೇಕು ಅಂತಂದರೆ ಅದು ಸಾಮಾನ್ಯವಾದ ಗರ್ಭ ಅಲ್ಲ. ದೇವರೂಪಿಣ್ಯ, ದೇವಕಿಯ ಗರ್ಭದಲ್ಲಿ ಭಗವಂತ ಹುಟ್ಟಿ ಬರಬೇಕು ಅಂತಂದರೆ ಭಗವಂತನನ್ನ ತನ್ನ ಗರ್ಭದಲ್ಲಿ ಇಟ್ಕೊಳ್ಳೋದಕ್ಕೆ ದೇವಕಿ ಶಿ ಹ್ಯಾಸ್ ಪ್ರಿಪೇರ್ಡ್ ಹರ್ ಹಾರ್ಟ್. ಸಾಕಷ್ಟು ಸಾಧನೆಗಳನ್ನು ಮಾಡಿ ತನ್ನ ಹೃದಯವನ್ನು ಬಹಳ ನಿರ್ಮಲದಿಂದ ಕಾಪಾಡ್ಕೊಂಡು ಬಂದಿರ್ತಾಳೆ. ಬಹಳ ವರ್ಚಸ್ಸುಗಳನ್ನು ಗಳಿಸಿರ್ತಾಳೆ. ಇದಕ್ಕಾಗಿ ತನ್ನ ಸರ್ವಸ್ವವನ್ನು ಅವಳು ದಾರಿ ಎರೆದಿರ್ತಾಳೆ. ದೇವಕಿ ಅನೇಕ ಪುಣ್ಯದ ಕರ್ಮಗಳನ್ನು ಮಾಡಿ ಭಗವಂತ ತನ್ನ ಗರ್ಭಕ್ಕೆ ಬರೋದಕ್ಕೆ ಏನೆಲ್ಲ ಯೋಗ್ಯತೆಗಳು ಸಂಪಾದನೆ ಆಗಬೇಕು ಅವೆಲ್ಲವನ್ನು ಅವಳು ಸಂಪಾದನೆ ಮಾಡಿರ್ತಾಳೆ. ಅದಕ್ಕೆ ಅವಳನ್ನ ದೇವರೂಪಿಣ್ಯ ಅಂತ ಕರೆದಿದ್ದಾರೆ. ಭಗವಂತನನ್ನ ನಾನು ಕೂಡ ನನ್ನಲ್ಲೇ ಕಾಣಬೇಕು, ನನ್ನಲ್ಲೂ ಕೂಡ ಭಗವಂತ ಬರಬೇಕು ಅಂತಂದರೆ ನನ್ನ ಒಳಗೆ ಹೊರಗೆ ಎಲ್ಲ ಕಡೆ ನಾನು ಪರಿಶುದ್ಧನಾಗಿರಬೇಕು. ಐ ಹ್ಯಾವ್ ಟು ಪ್ರಿಪೇರ್ ಮೈ ಹಾರ್ಟ್ ಇನ್ ಸಚ್ ಅ ವೇ ದಟ್ ಗಾಡ್ ಹಿಮ್ಸೆಲ್ಫ್ ಹಿ ಲೈಕ್ಸ್ ಟು ಇನ್ಸ್ಟಾಲ್ ಇನ್ ಮೈ ಹಾರ್ಟ್. ಅಂದರೆ ನನ್ನ ಹೃದಯ ಅನ್ನುವಂತಹದ್ದು ಎಷ್ಟು ಪವಿತ್ರವಾಗಿದೆ ಅಂತಂದರೆ ಭಗವಂತನಿಗೆ ಆಸೆ ಆಗಬೇಕು, ನಾನು ಇಂತಹ ಹೃದಯದಲ್ಲಿ ನಾನು ಬಂದಿರ್ತೀನಿ ಅನ್ನುವಂತಹ ಆಸೆ ಭಗವಂತನಿಗೆ ಆಗಬೇಕು. ಆ ರೀತಿಯಲ್ಲಿ ನಮ್ಮ ಹೃದಯ ಇರಬೇಕು. ಭಗವಂತ ನನ್ನ ಹೃದಯವನ್ನು ಆರಿಸ್ಕೊಂಡಿದ್ದಾನೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಈ ಹೃದಯ ಅನ್ನುವಂತಹದ್ದು ಪವಿತ್ರವಾಗಿದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಹೀಗೆ ಹೃದಯವನ್ನು ಪವಿತ್ರಗೊಳಿಸುವಂತಹದ್ದು ಆಧ್ಯಾತ್ಮ ಜೀವನ ಅಂತ ಹೇಳಿ ನಾವು ಯಾವುದನ್ನು ಸಾಧನೆ ಅಂತ ಹೇಳ್ತೀವಿ. ಆ ಸಾಧನೆ ಅಂತಂದರೆ ಪರಿಶುದ್ಧವಾದ ಮನಸ್ಸು ಮತ್ತು ಪರಿಶುದ್ಧವಾದ ಹೃದಯವನ್ನು ಹೊಂದುವಂತಹದ್ದು. ಪ್ರಿಪೇರಿಂಗ್ ದಿ ಹಾರ್ಟ್ ಟು ರಿಸೀವ್ ದಿ ಲಾರ್ಡ್. ಭಗವಂತನನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಮ್ಮನ್ನು ಸಿದ್ಧ ಮಾಡಿಕೊಂಡು ನಮ್ಮ ಹೃದಯವನ್ನು ಪವಿತ್ರಗೊಳಿಸ್ಕೊಳ್ಳುವಂತಹ ದಿಕ್ಕಿನಲ್ಲಿ ನಾವು ಹೆಜ್ಜೆ ಹಾಕುವಂತಹದ್ದು ಬಹಳ ದೊಡ್ಡ ಸಾಧನೆ. ಸೊ ಹೀಗೆ ಇಂತಹ
ಪವಿತ್ರವಾದ ಹೃದಯದಲ್ಲಿ ಭಗವಂತ ಈಸ್ ಟೇಕಿಂಗ್ ಬರ್ತ್ ಇನ್ ದೇವಕ್ಯಾಂ ದೇವರೂಪಿಣ್ಯಾಂ. ದೇವಕಿಯ ಗರ್ಭದಿಂದ ಜನ್ಮವನ್ನು ತಾಳಿದ್ದು ಯಾರು ಅಂತಂದರೆ ಅಲ್ಲಿ ವೇದವ್ಯಾಸರು ಪರಮಾತ್ಮನ ಮತ್ತೊಂದು ನಾಮವನ್ನು ಪರಿಚಯಿಸ್ತಾ ಇದ್ದಾರೆ. ವಿಷ್ಣು ಸರ್ವಗುಹ ಆಶಯ. ಪರಮಾತ್ಮ ಮಹಾವಿಷ್ಣು ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ರೂ ಕೂಡ ಅವನು ಎಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ ಅಂತಂದರೆ ವಿಷ್ಣು ಸರ್ವಗುಹ ಆಶಯ. ಇಲ್ಲಿ ಗುಹ ಅಂತಂದರೆ ಅದನ್ನು ಹೃದಯ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ಜೀವಿಗಳ ಹೃದಯದಲ್ಲಿ ಭಗವಂತ ಇರೋದಕ್ಕೆ ಬಯಸ್ತಾನೆ. ಆದರೆ ದೇವಕಿಯ ಗರ್ಭದಲ್ಲಿ ಅವನು ಹುಟ್ಟಿದಾನೆ, ಅಲ್ಲಿ ಜನ್ಮ ಅಂತ ತಗೊಂಡಿರ್ತಾನೆ. ಸೊ ಜನ್ಮ ತಗೊಳ್ಳುವ ಕಾರಣದಿಂದ ದೇವಕಿಯ ಗರ್ಭದಲ್ಲಿ ಅವನು ಬಂದು ಸೇರಿಕೊಂಡು ಆ ಮೂಲಕ ಅವನ ಜನ್ಮವನ್ನು ಪಡ್ಕೊಂಡ್ರು. ಪರಮಾತ್ಮ ಮಹಾವಿಷ್ಣು ಅಂತಂದರೆ ಅವನ ಲಕ್ಷಣ ಏನು ಅಂತಂದರೆ ಅವನು ಇಷ್ಟಪಡುವಂತಹದ್ದೇ ಜೀವಿಗಳ ಹೃದಯದಲ್ಲಿ ನಾನು ಇರಬೇಕು ಅಂತ ಹೇಳ್ತಾನೆ. ಮನುಷ್ಯನ ಹೃದಯದಲ್ಲಿ ನಾನು ಇರಬೇಕು. ಸೊ ಹೃದಯದಲ್ಲಿ ನಾನು ಇರಬೇಕು ಅಂತಂದರೆ ನನ್ನ ಹೃದಯದಲ್ಲಿ ನಾನು ಭಗವಂತನಿಗೆ ಜಾಗ ಕೊಡಬೇಕು ಅಂತಂದರೆ ನನ್ನ ಹೃದಯವನ್ನು ಇನ್ನು ಎಷ್ಟರ ಮಟ್ಟಿಗೆ ನಾನು ಪವಿತ್ರಗೊಳಿಸ್ಕೋಬೇಕು. ಭಗವಂತನೇ ಬಂದು ಇಷ್ಟಪಟ್ಟು ನನ್ನ ಹೃದಯದಲ್ಲಿ ಇರ್ತಾನೆ ಅಂತಂದಾಗ ನನ್ನ ಹೃದಯವನ್ನು ಎಷ್ಟರ ಮಟ್ಟಿಗೆ ನಾನು ಸಿದ್ಧಪಡಿಸ್ಕೋಬೇಕು. ಮನೆಯಲ್ಲಿ ಒಂದು ಪೂಜೆ ಮಾಡ್ತೀವಿ, ಹಬ್ಬ ಅಂತ ಮಾಡ್ತೀವಿ. ಹಬ್ಬದ ದಿನ ಪರಮಾತ್ಮನನ್ನು ಆ ಮಂಟಪದಲ್ಲಿ ಕೂರಿಸ್ಬೇಕು, ಅವನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದಾಗ ಎಷ್ಟು ಸಂಭ್ರಮವನ್ನು ಪಡ್ತೀವಿ. ಭಗವಂತನನ್ನು ಇಲ್ಲಿ ಬಂದು ಕೂತ್ಕೋತಾನೆ ಎನ್ನುವಂತಹ ಜಾಗವನ್ನು ಶುದ್ಧಗೊಳಿಸ್ತೀವಿ, ಸಾರಿಸಿ ರಂಗೋಲೆ ಹಾಕ್ತೀವಿ, ಮಂಟಪವನ್ನು ಜೋಡಿಸ್ತೀವಿ, ತಳಿರು ತೋರಣವನ್ನು ಕಟ್ತೀವಿ. ಯಾಕೆ ಅಂತಂದರೆ ಈಗ ಭಗವಂತ ಇಲ್ಲಿ ಬರ್ತಾನೆ, ಇಲ್ಲಿ ಬಂದು ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೋತಾನೆ. ಭಗವಂತ ಹಬ್ಬದ ದಿನ ಅಥವಾ ಒಂದು ಪೂಜೆಯ ಸಮಯದಲ್ಲಿ ಇಲ್ಲಿ ಬಂದು ಇರ್ತಾನೆ ಅಂತ ಅಂದಾಗಲೇ ನಾವು ಅಷ್ಟು ಸಿದ್ಧತೆಗಳನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಭಗವಂತ ಇರುವಂತಹ ಜಾಗ ಬಹಳ ಶುಚಿಯಾಗಿರಬೇಕು ಅನ್ನುವಂತಹದ್ದು ನಮ್ಮ ಆಸೆ ಆಗಿರುತ್ತೆ. ಬಹಳ ಮನಸ್ಸಿಟ್ಟು ಭಗವಂತ ಇವತ್ತು ನಮ್ಮ ಮನೆಗೆ ಬರ್ತಾನೆ, ಇಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಆ ಮಂಟಪವನ್ನು ನಾವು ಸಿದ್ಧಗೊಳಿಸ್ಕೋಬೇಕಾದ್ರೆ ಎಷ್ಟು ಶ್ರದ್ಧೆ ಇರುತ್ತೆ, ಎಷ್ಟು ತಾಳ್ಮೆ ಇರುತ್ತೆ, ಎಷ್ಟು ಆಸಕ್ತಿ ಇರುತ್ತೆ. ಅಂತಹದ್ರಲ್ಲಿ ಮಹಾವಿಷ್ಣು ವಿಷ್ಣು ಸರ್ವಗುಹ ಆಶಯ. ಯಾವುದೋ ಪೂಜೆಗೋಸ್ಕರ ಬರ್ತಾ ಇಲ್ಲ, ನಿನ್ನ ಹೃದಯದಲ್ಲೇ ನಾನು ಸದಾ ಇರ್ತೀನಿ ಅಂತ ಅವನು ಅಷ್ಟು ಆಸೆ ಪಟ್ಟು ಬರ್ತಾನೆ ಅಂತಂದರೆ ಅಂತಹ ಭಗವಂತನನ್ನು ನನ್ನ ಹೃದಯದಲ್ಲಿ ನಾನು ಇಟ್ಕೋಬೇಕು ಅಂತಂದರೆ ನಿತ್ಯ ನಿರಂತರವಾಗಿ ನನ್ನ ಹೃದಯದ ಶುದ್ಧತೆಯನ್ನು ನಾನು ಕಾಪಾಡ್ಕೋಬೇಕು. ಇಲ್ಲಿ ವಿಷ್ಣು ಸರ್ವಗುಹ ಆಶಯ, ಎಲ್ಲರ ಹೃದಯದಲ್ಲಿ ಅವನು ಇರೋದಕ್ಕೆ ಇಷ್ಟಪಡ್ತಾನೆ ಅಂತಂದ್ರೂ ಕೂಡ ವಿಷ್ಣು ಅನ್ನುವಂತಹದಕ್ಕೆ ಒಂದು ಅರ್ಥವನ್ನು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ. ಯಸ್ಮಾತ್ ವಿಷ್ಟವಿದಂ ಸರ್ವಂ ತಸ್ಯ ಶಕ್ತಿಯ ಮಹಾತ್ಮನಃ ತಸ್ಮಾತ್ ಏವ ಉಚ್ಯತೆ ವಿಷ್ಣು. ಈ ವಿಷ್ಣು ಅನ್ನುವಂತಹದ್ದು ವಿಶ್ ಧಾತುವಿನಿಂದ ಬಂದಿರುವಂತಹ ಪದ. ವಿಶ್ ಅಂತಂದ್ರೆ ಅದರ ಅರ್ಥ ಪ್ರವೇಶ ಅಂತ. ವೇದಾಂತದಲ್ಲಿ ಪ್ರವೇಶ ಅನ್ನುವಂತಹದ್ದು ಬಹಳ ದೊಡ್ಡ ಪದ. ಅದು ಮುಂದೆ ಈ ಪ್ರವೇಶ ಅನ್ನುವಂತಹ ಒಂದು ಪದವನ್ನೇ ನಾವು ಸ್ವಲ್ಪ ದೀರ್ಘವಾಗಿ ಚರ್ಚೆ ಮಾಡಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಆ ಪ್ರವೇಶ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಈಗ ಇಲ್ಲಿ ವಿಶ್ ಅನ್ನುವಂತಹ ಪದದ ಅರ್ಥ ಪ್ರವೇಶ. ವಿಷ್ಣು, ಈ ವಿಷ್ಣು ಅಂತಂದ್ರೆ ಅವನು ಹೃದಯದಲ್ಲಿ ಪ್ರವೇಶ ಮಾಡ್ತಾನೆ, ಹೃದಯದಲ್ಲಿ ಇರ್ತಾನೆ. The one who has entered in everyone, in everything. ಇಲ್ಲಿ ಸರ್ವಗುಹ ಆಶಯ ಅಂತ ಹೇಳಿದ್ರು ಕೂಡ ಎಲ್ಲರ ಹೃದಯದಲ್ಲಿ ಭಗವಂತ ಇರ್ತಾನೆ, ಹಾಗೂ ಎಲ್ಲ ಕಡೆ ಭಗವಂತನೇ ಇರುವಂತಹದ್ದು. ಭಗವಂತನನ್ನ ಬಿಟ್ಟರೆ ಬೇರೆ ಇನ್ನೊಂದು ಅಲ್ಲಿ ಇದೆ ಅನ್ನುವಂತಹದ್ದು ಯಾವುದೂ ಇಲ್ಲ, ಅಲ್ಲಿ ಇನ್ನೊಂದು ಇದೆ ಅನ್ನುವಂತಹದ್ದೇ ಇಲ್ಲ.
ಯಾಕೆ ಅಂತಂದರೆ ವಿಷ್ಣು ಅಂತಂದಾಗ ವ್ಯಾಪ್ನೋತಿ ಇತಿ ವಿಷ್ಣು ಅಂತ ಕೂಡ ಹೇಳ್ತಾರೆ. ವ್ಯಾಪ್ನೋತಿ ಅಂತಂದರೆ ಎಲ್ಲ ಕಡೆ ವ್ಯಾಪಿಸಿರುವಂತಹವನು ಭಗವಂತ. ಆ ಭಗವಂತನನ್ನ ವಿಷ್ಣು. ಎಲ್ಲ ಕಡೆ ವ್ಯಾಪಿಸಿರೋದು ಅಂತಂದರೆ ಆ ವಿಶ್ ಧಾತುಗೆ ಅರ್ಥವನ್ನು ಕೊಡಬೇಕಾದ್ರೆ ನಾವು ಪ್ರವೇಶ ಅಂತ ಏನು ಹೇಳ್ತೀವಿ, ಆ ಪ್ರವೇಶ ಅನ್ನುವಂತಹದ್ದು ಎಲ್ಲ ಕಡೆ ಯಾವ ಜಾಗವನ್ನು ಬಿಡದೆ ಎಲ್ಲೆಲ್ಲಿ ಸಾಧ್ಯವೋ ಆ ಎಲ್ಲ ಕಡೆ ಭಗವಂತ ಇರ್ತಾನೆ. ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ. ದಟ್ ಈಸ್ ವ್ಯಾಪ್ನೋತಿ ಇತಿ ವಿಷ್ಣು. ಎಲ್ಲ ಕಡೆ ತನ್ನನ್ನು ವ್ಯಾಪಿಸಿಕೊಂಡು ಇರುವಂತಹವನು ವಿಷ್ಣು. ಸೊ ಎಲ್ಲ ಕಡೆ ಇರಬಲ್ಲಂತಹ ವಿಷ್ಣು ಈಗ ಇಲ್ಲಿ ಒಂದು ಲೀಲಾ ನಾಟಕವನ್ನು ಆಡ್ತಾ ಇದ್ದಾನೆ. ಯಾಕೆ ಅಂತಂದರೆ ವಿಷ್ಣು ಅಂತ ಹೇಳಿದಾಗ ಅದರ ಅರ್ಥವನ್ನು ನಾವು ಈ ರೀತಿ ಕಲ್ಪಿಸಿಕೊಂಡು ತಿಳ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಒಂದು ಪ್ರವೇಶ ಅಂತ ಅರ್ಥ ಕೊಡುತ್ತೆ. ಭಗವಂತ ಎಲ್ಲ ಕಡೆ ಪ್ರವೇಶ ಮಾಡ್ತಾನೆ. ಮತ್ತು ವಿಷ್ಣು ವ್ಯಾಪ್ನೋತಿ, ಎಲ್ಲ ಕಡೆ ವ್ಯಾಪಿಸಿರುವಂತಹವನು ಕೂಡ ವಿಷ್ಣು ಅಂತ ಹೇಳಿದಾಗ ಎಲ್ಲ ಕಡೆ ಇರಬಲ್ಲಂತಹ ಶಕ್ತಿಯನ್ನು ಹೊಂದಿದ ಇದೇ ವಿಷ್ಣು ಈಗ ಇಲ್ಲಿ ಅವತಾರದ ಕಾರಣದಿಂದ ಒಂದು ಲೀಲಾ ನಾಟಕವನ್ನು ಆಡ್ತಾ ಇದ್ದಾನೆ. ಇಲ್ಲಿ ಯಾವ ಲೀಲೆಯನ್ನ ಅಥವಾ ಯಾವ ನಾಟಕವನ್ನು ಭಗವಂತ ಆಡ್ತಾ ಇದ್ದಾನೆ? ಭಗವಂತ ಅಂತ ಹೇಳಿದಾಗ ಈ ಸರ್ವಶಕ್ತ, ಸರ್ವಕಾಲದಲ್ಲಿ ಇರಬಲ್ಲಂತಹ ಸರ್ವಶಕ್ತಿ ಮಹಾವಿಷ್ಣು. ಇಂತಹ ಮಹಾವಿಷ್ಣು ಜನ್ಮ ಅಂತ ಹೇಳಿ, ಇದು ನನ್ನ ಅವತಾರ ಅಂತ ಹೇಳಿ, ಆ ಅವತಾರದ ಮೂಲಕ ಜನ್ಮವನ್ನು ಪಡ್ಕೋಬೇಕು ಅಂತ ಹೇಳಿ ದೇವಕಿಯ ಗರ್ಭದಿಂದ ಭಗವಂತ ಇಲ್ಲಿ ಬರ್ತಾ ಇದ್ದಾನೆ. ಸೊ ಆದಿ ಭೌತಿಕ ದೃಷ್ಟಿಯಿಂದ ಅವನು ಎಲ್ಲೆಲ್ಲೂ ಇರಬಲ್ಲ. ಆಧ್ಯಾತ್ಮಿಕ ದೃಷ್ಟಿಯಿಂದ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಹೀಗೆ ಗರ್ಭದಲ್ಲಿ ಹುಟ್ಟಿ ಬರುವಂತಹದ್ದು ಮತ್ತು ಎಲ್ಲ ಕಡೆ ಇರುವಂತಹದ್ದು, ಸರ್ವಕಾಲದಲ್ಲಿ ಎಲ್ಲೆಲ್ಲೂ ಇರಬಲ್ಲಂತಹ ಶಕ್ತಿಯನ್ನು ಹೊಂದಿರುವಂತಹ ಈ ಭಗವಂತನನ್ನ ಈ ಕಾರಣದಿಂದ ಶಾಸ್ತ್ರ ಸರ್ವಶಕ್ತಿಮಾನ್ ಅಂತ ಕರೆಯುತ್ತೆ. ಆವಿರಾಸೀದ್ ಯಥಾ ಪ್ರಾಚ್ಯಂ ದಿಶುಂದರಿವ ಪುಷ್ಕಲಃ. ಆವಿರಾಸಿ ಭಗವಂತ ತನ್ನನ್ನು ತಾನು ಪ್ರಕಟಗೊಳಿಸ್ಕೊತಾ ಇರುವಂತಹದ್ದು. ಹೇಗೆ ಪ್ರಕಟಗೊಳಿಸ್ಕೊತಾ ಇದ್ದಾನೆ ಈ ಸಂದರ್ಭದಲ್ಲಿ? ಎಲ್ಲ ಕಡೆ ಏಕಕಾಲದಲ್ಲಿ ಸರ್ವಕಾಲದಲ್ಲಿ ಇರಬಲ್ಲಂತಹ ವಿಷ್ಣು ಈಗ ಗರ್ಭದ ಮೂಲಕ, ದೇವಕಿಯ ಗರ್ಭದ ಮೂಲಕ ತನ್ನನ್ನು ತಾನು ಪ್ರಕಟಗೊಳಿಸ್ತಾ ಇದ್ದಾನೆ. ಈಗಾಗಲೇ ಅವನು ಎಲ್ಲ ಕಡೆ ಇದ್ದಾನೆ, ಆದರೆ ಅವತಾರ ಅಂತ ಹೇಳಿ ದೇವಕಿಯ ಗರ್ಭದಿಂದ ಬರ್ತಾ ಇದ್ದಾನೆ. ಇಂತಹದ್ದನ್ನು ವ್ಯಾಸರು ಅವನ ಲೀಲಾ ನಾಟಕ ಅಂತ ಕರೆದಿದ್ದಾರೆ. ಯಾವ ರೀತಿ ಅವನು ತನ್ನನ್ನು ಪ್ರಕಟಗೊಳಿಸ್ಕೊತಾ ಇದ್ದಾನೆ? ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲಃ. ಇಂದು ಅಂತಂದ್ರೆ ಚಂದ್ರ, ಪೂರ್ಣ ಚಂದ್ರ ಉದಯಿಸಿದಾನೆ ಅಂತಂದ್ರೆ ಎಲ್ಲ ಕಡೆ ಅಂತಂದ್ರೆ ನಾವು ಎಸ್ಪೆಷಲಿ ಮೂಡಣ ದಿಕ್ಕಿನಲ್ಲಿ ಕಪ್ಪಾಗಿರುವಂತಹ ಆಗಸದಲ್ಲಿ ಪೂರ್ಣ ಚಂದ್ರನ ಉದಯವನ್ನು ಕೊಂಡು ನಾವು ಬಹಳ ಸಂತೋಷ ಪಡ್ತೀವಿ. ಪೂರ್ಣಚಂದ್ರ ಅಂತಂದಾಗ ಬೆಳ್ಳಗೆ ಹೊಳಿತಾ ಇರ್ತಾನೆ ಭಗವಂತ. ಪೂರ್ಣಚಂದ್ರ ಆಗಸದಲ್ಲಿ ಅಷ್ಟು ಬೆಳ್ಳಗೆ ಪ್ರಜ್ವಲಿಸ್ತಾ ಇದ್ದಾನೆ ಅಂತಂದ್ರೆ ಆ ಪ್ರಜ್ವಲಿಸುವಿಕೆಗೆ ಮತ್ತೊಂದು ಪುಷ್ಟಿ ಕೊಡೋ ಹಾಗೆ ಆಗಸ ಕಪ್ಪಾಗಿರುತ್ತೆ ರಾತ್ರಿಯ ಸಂದರ್ಭ. ಅದರಿಂದ ಕಪ್ಪು ಆಗಸದಲ್ಲಿ ಬೆಳ್ಳಿಯ ಚಂದ್ರ, ಪೂರ್ಣಚಂದ್ರ, ಹೀಗೆ ಎಲ್ಲೆಲ್ಲೂ ಗಾಢಾಂಧಕಾರ ಕಪ್ಪು ಆಗಸ ಅಂತ ಹೇಳಿದ್ರು ಕೂಡ ಮೂಡಣ ದಿಕ್ಕಿನಲ್ಲಿ ಉದಯಿಸಿದಾಗ ಆ ಪೂರ್ಣಚಂದ್ರ ಪ್ರಜ್ವಲಿಸ್ತಾ ಇದ್ದಾಗ ಹಾಲ್ ಬೆಳಕು ಅಂತ ಹೇಳ್ತೀವಿ. ಆ ಪೂರ್ಣಚಂದ್ರನ ನೋಡಿದಾಗ ಆ ಚಂದ್ರನಿಂದ ಬರ್ತಾ ಇರುವಂತಹ ಬೆಳಕು ಉಕ್ಕುಕ್ಕಿ ಬರ್ತಾ ಇದೆ, ನನ್ನ ಕಡೆನೇ ಧಾವಿಸಿ ಬರ್ತಾ ಇದೆ ಆ ಬೆಳಕು ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಅದು ಅಪಹರಿಸಿರುತ್ತೆ. ಹೀಗೆ ಪೂರ್ಣಚಂದ್ರ ಕಪ್ಪು ಆಗಸದಲ್ಲಿ ಮೂಡಿ ಬಂದಾಗ ಮನಸ್ಸಿಗೆ ಎಷ್ಟು ಆನಂದವನ್ನು ಕೊಡುತ್ತೆ. ಆ ರೀತಿಯಲ್ಲಿ ಪರಮಾತ್ಮ
ಪರಮಪುರುಷ ಶ್ರೀಕೃಷ್ಣ ಜನ್ಮ ತೆಗೆದುಕೊಂಡ. ಮತ್ತು ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆ ಕೂಡ ಅಷ್ಟೇ ಸೂಕ್ತವಾಗಿದೆ. ಪೂರ್ಣಚಂದ್ರ ಅಂತಂದರೆ ಬ್ರೈಟ್ ಮೂನ್. ಆಗಸವನ್ನು ನೋಡಿ ಅಲ್ಲಿ ಪೂರ್ಣಚಂದ್ರ ಇದ್ದಾನೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ, ಪೂರ್ಣಚಂದ್ರನ ಸುತ್ತಲೂ ಇರುವಂತಹ ಆಗಸ ಕಪ್ಪಾಗಿರಬೇಕು. ಆಗ ಆ ಬೆಳಕಿಗೆ ಒಂದು ಅರ್ಥ ಸಿಗುತ್ತೆ, ಆ ಬೆಳಕು ಪ್ರಜ್ವಲಿಸುತ್ತೆ. ಈ ರೀತಿಯಲ್ಲಿ ಪರಮಾತ್ಮ ಬಂದಿದ್ದಾನೆ ಅಂತಂದರೆ ಇಲ್ಲಿರುವಂತಹ ಒಂದು ಸೂಕ್ಷ್ಮ ಯಾವುದು? ಪೂರ್ಣಚಂದ್ರ ಬಹಳ ಚೆನ್ನಾಗಿ ಪ್ರಜ್ವಲಿಸ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ಕಪ್ಪು ಆಗಸ, ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡು ಆ ಕಪ್ಪು ಆಗಸದ ಹಿನ್ನೆಲೆಯ ಕಾರಣದಿಂದ ಪೂರ್ಣಚಂದ್ರ ಬಹಳ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದ್ದಾನೆ ಎನ್ನುವಂಥದ್ದು ಅರ್ಥವಾಗುತ್ತೆ. ಇಲ್ಲಿ ಭಗವಂತ ದೇವಕಿಯ ಗರ್ಭದಿಂದ ಜನ್ಮವನ್ನು ತೆಗೆದುಕೊಂಡಾಗ ಅವನು ಕೂಡ ಮನಸ್ಸಿಗೆ ಅಷ್ಟೇ ಸಂತೋಷವನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಇಲ್ಲಿರುವಂತಹ ಒಂದು ಸೂಕ್ಷ್ಮ ಯಾವುದು? ಪರಮಾತ್ಮನ ಮಹಿಮೆ ನಮಗೆ ಯಾವಾಗ ಚೆನ್ನಾಗಿ ಅರ್ಥ ಆಗುತ್ತೆ, ಭಗವಂತನ ಶಕ್ತಿಯನ್ನು ನಾವು ಯಾವಾಗ ಚೆನ್ನಾಗಿ ಅರ್ಥ ಮಾಡ್ಕೋತೀವಿ ಅಂತಂದರೆ, ಹೆಚ್ಚು ನೋವನ್ನು ಅನುಭವಿಸ್ತಾ ಇರುವಂತಹ ಸಂದರ್ಭ, ಆ ನೋವಿನ ಗತಿ ನಮ್ಮ ಕೈನಲ್ಲಿ ಇನ್ನು ತಡ್ಕೊಳ್ಳೋಕೆ ಆಗದೇ ಇಲ್ಲ. ಇನ್ನು ಒಂದು ಸ್ವಲ್ಪ ಸಂಕಟ ಅನ್ನುವಂತಹದ್ದು ಹೆಚ್ಚಾದರೂ ಕೂಡ ಅದನ್ನು ಅನುಭವಿಸುವ ಶಕ್ತಿ ನನಗಿಲ್ಲ. ಇಷ್ಟು ಕಷ್ಟಗಳನ್ನು ಹೊತ್ತು ನಿಲ್ಲೋದಕ್ಕೆ ನನಗೆ ಸಾಧ್ಯವೇ ಇಲ್ಲ. ಪೂರ್ವಕರ್ಮದ ಪ್ರಾಯಶ್ಚಿತ್ತದ ಫಲ ಅಂತ ಹೇಳಿ ಈ ಕಷ್ಟಗಳು ನನಗೆ ಬರ್ತಾ ಇದೆ ಅಂತಂದಾಗ, ಪೂರ್ವಜನ್ಮದಲ್ಲಿ ಮಾಡಿರುವಂತಹ ತಪ್ಪಿಗೆ ಈ ಒಂದು ಫಲವನ್ನು ನಾನು ಅನುಭವಿಸ್ತಾ ಇದ್ದೀನಿ ಎನ್ನುವಂತಹದ್ದನ್ನು ನಾನು ಸಮಾಧಾನ ಮಾಡಿಕೊಂಡು ಒಪ್ಕೋತೀನಿ. ಆದರೆ ಆ ನೋವನ್ನು ಭರಿಸುವಂತಹ ಶಕ್ತಿನೇ ನನಗಿಲ್ವಲ್ಲಪ್ಪ ಭಗವಂತ. ಇನ್ನು ಎಷ್ಟು ನೋವನ್ನು ನಾನು ಉಣ್ಬೇಕು, ಇನ್ನು ಎಷ್ಟು ನೋವನ್ನು ನಾನು ಸಹಿಸಬೇಕು, ಇನ್ನು ನಾನು ಸಹಿಸಲಾರೆ. ಇನ್ನು ನೀನು ಒಂದು ಸ್ವಲ್ಪ ನೋವಿನ ಔನ್ಸ್ ಅಂತಂದರೆ ಇನ್ನು ಒಂದು ತೊಟ್ಟು, ಒಂದು ಬಿಂದು ಆ ನೋವು ಅನ್ನುವಂತಹದ್ದು ನನಗೆ ಜಾಸ್ತಿ ಆದರೆ ಆ ನೋವನ್ನು ನಾನು ತಡ್ಕೊಳ್ಳುವಂತಹ ಶಕ್ತಿ ನನಗಿಲ್ಲ. ಶಕ್ತಿಯೆಲ್ಲ ಹುಡುಗಿ ಹೋಗಿದೆ. ಈಗ ಬಂದಿರುವಂತಹ ಆ ನೋವನ್ನು ನಾನು ಅಷ್ಟು ಪೂರ್ಣವಾಗಿ ಅನುಭವಿಸಿ ಆಗಿದೆ. ಇನ್ನು ನನ್ನಲ್ಲಿ ಅಂತಹ ಶಕ್ತಿ ಇಲ್ಲ. ದ ಲಾಸ್ಟ್ ರೆಸಾರ್ಟ್, ಇನ್ನೇನು ನನ್ನ ಕೈನಲ್ಲಿ ಸಾಧ್ಯವಿಲ್ಲ. ನಾನು ಅಂತ ಹೇಳಿ ಈ ನನ್ನ ದೇಹ, ಮನಸ್ಸು, ಇಂದ್ರಿಯವನ್ನು ನಂಬಿ ಇವುಗಳ ಮೂಲಕವಾಗಿ ನಾನು ಅನೇಕಗಳನ್ನು ಗಳಿಸ್ಕೋತೀನಿ ಅನ್ನುವಂಥ ಒಂದು ಅಹಂಕಾರ ನನ್ನಲ್ಲಿತ್ತು. ನನ್ನನ್ನು ನಾನು ನಿಭಾಯಿಸ್ಕೋತೀನಿ ಅನ್ನುವಂತಹ ಅಹಂಕಾರ ನನ್ನಲ್ಲಿತ್ತು. ಈಗ ನನ್ನ ದೇಹದಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ನನ್ನ ಬುದ್ಧಿಯಲ್ಲಾಗಲಿ ಆ ಶಕ್ತಿ ಎನ್ನುವಂತಹದ್ದಿಲ್ಲ, ಎಲ್ಲ ಹುಡುಗಿ ಹೋಗಿದೆ. ಇನ್ನು ಯಾವುದೇ ರೀತಿಯಿಂದ ನಾನು ಈ ದೇಹವನ್ನಾಗಲಿ, ಮನಸ್ಸನ್ನಾಗಲಿ, ಬುದ್ಧಿಯನ್ನಾಗಲಿ ನಂಬಿ ನಾನು ಇದನ್ನು ಪರಿಹಾರ ಮಾಡ್ಕೋತೀನಿ ಎನ್ನುವಂತಹ ಒಂದು ಶಕ್ತಿ ನನಗಿಲ್ಲ. ನನ್ನದು ಅಂತ ಯಾವುದನ್ನು ನಂಬಿದ್ದೀನಿ ಆ ಎಲ್ಲವನ್ನ ನಾನೀಗ ಕಳ್ಕೊಂಡಾಯಿತು. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ಆ ಸಂಕಟ ಅನ್ನುವಂತಹದ್ದು ದ ಪೀಕ್ ಅಂತ ನಾವೇನು ಹೇಳ್ತೀವಿ, ಆ ತುದಿಯನ್ನು ಮುಟ್ಟಿ ಇನ್ನು ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಾವು ಭಗವಂತನನ್ನು ಬೇಡ್ಕೋತೀವಿ. ಇನ್ನು ನನಗೆ ತೋಚ್ತಾ ಇಲ್ಲ, ಅನ್ಯತಾ ಶರಣಂ ನಾಸ್ತಿ, ಇನ್ನೇನು ನನ್ನ ಕೈನಲ್ಲಿ ಆಗೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಇನ್ನು ನನ್ನ ಕೈಲಿ ಆಗದೇ ಇಲ್ಲ ಅನ್ನುವಂತಹ ನೋವು, ದುಃಖ ಇದೆಲ್ಲ ಸಾಕಾಗಿ ಹೋಗಿದೆ ನನಗೆ. ಅಜ್ಞಾನದ ಕಾರಣದಿಂದ ಇವೆಲ್ಲವನ್ನ ನಾನು ಹೊತ್ತು ಹೇಗೋ ಸರಿ ಮಾಡ್ಕೋತೀನಿ ಅಂತ ಇದ್ದೆ, ಇನ್ನೂ ಆಗೋದಿಲ್ಲ. ಈ ದುಃಖಕ್ಕೆಲ್ಲ ಅಜ್ಞಾನವೇ ಕಾರಣ ಅಂತ ಶಾಸ್ತ್ರ ಹೇಳ್ತಾ ಇದೆಯಲ್ಲ, ಆದ್ರಿಂದ ಇನ್ನು ನನಗೆ ಈ ಅಜ್ಞಾನ ಬೇಡ. ಅಜ್ಞಾನ ನನಗೆ ಬೇಡ ಅಂತ ಹೇಳಿದ ಮರು ಕ್ಷಣದಲ್ಲಿ ನಮಗೆ ಭಗವಂತನ ಮಹಿಮೆ ಎನ್ನುವಂತಹದ್ದು ಅರ್ಥ ಆಗುತ್ತೆ. ಯಾವುದೆಲ್ಲವನ್ನ ನನ್ನ ಸ್ವಂತ ಅಂತ ಹೇಳಿ, ಅದು ನನ್ನದು ಅಂತ ಹೇಳಿ ಅದನ್ನು ಬಲವಾಗಿ ನಂಬಿದ್ದೆ. ಅಜ್ಞಾನದ ಕಾರಣದಿಂದ
ನನ್ನನ್ನು ಯಾವುದೋ ಒಂದು ಶಕ್ತಿ, ಈ ದೇಹ ಮನಸ್ಸು ಬುದ್ಧಿ ಅನ್ನುವಂತಹದ್ದು ನನ್ನನ್ನು ಪ್ರತಿ ಕ್ಷಣದಲ್ಲೂ ನನ್ನನ್ನು ಪಾರು ಮಾಡತ್ತೆ ಅಂತ ಹೇಳಿ ಅಜ್ಞಾನದಿಂದ ನಾನು ಅದನ್ನು ನಂಬಿದ್ದೆ. ಅದು ಜಡ. ಈಗ ಅರ್ಥ ಆಗ್ತಾ ಇದೆ, ಇನ್ನು ನಾನು ಅದನ್ನು ನಂಬೋದಿಲ್ಲ. ಇಂತಹ ಅಜ್ಞಾನ ನನಗೆ ಬೇಡ. ಯಾವ ಕ್ಷಣದಲ್ಲಿ ನನಗೆ ಅಜ್ಞಾನ ಬೇಡ ಅಂತ ಹೇಳ್ತೀನಿ, ಆ ಕ್ಷಣದಲ್ಲಿ ಭಗವಂತನ ಮಹಿಮೆ ಎನ್ನುವಂತಹದ್ದು ಅರ್ಥ ಆಗುತ್ತೆ. ಒಂದು ಮಾತು ಹೇಳ್ತಾರೆ, ದ ಸ್ವೀಟ್ನೆಸ್ ಆಫ್ ದಿ ಲಾರ್ಡ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ ಆಫ್ ದಿ ಸಾರೋ. ಅತಿ ಹೆಚ್ಚು ನೋವು, ದುಃಖ, ಸಂಕಟಗಳನ್ನು ಅನುಭವಿಸಿದ ನಂತರ ನಾನು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗ್ತೀನಿ. ಇನ್ನು ನನ್ನದು ಏನೂ ಇಲ್ಲ, ಐ ಆಮ್ ಹೆಲ್ಪ್ಲೆಸ್, ನಾನು ನಿಸ್ಸಹಾಯಕ. ನಾನಂದುಕೊಂಡಂತೆ ಯಾವುದೂ ಕೂಡ ನನಗಾಗಿ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ನನಗೆ ಉಳಿದಿರುವಂತಹದ್ದು ಒಂದೇ ದಾರಿ, ನಿನ್ನ ಆಶ್ರಯ. ನಿನ್ನ ಆಶ್ರಯಕ್ಕೆ ಬಂದು ನಿನ್ನನ್ನು ಸೇರುವಂತಹದ್ದು ಒಂದು ಬಿಟ್ಟರೆ ನನಗೆ ಈಗ ಬೇರೆ ಇನ್ನೇನೂ ಇಲ್ಲ. ಆದ್ದರಿಂದ ಇದು ನನ್ನ ದುಃಖದ ಅಂತಿಮದ ಕ್ಷಣಗಳಾಗಲಿ, ಇನ್ನು ಇದೆಲ್ಲ ಹೊರಟೋಗ್ಲಿ. ನಿನ್ನಲ್ಲಿ ಆಶ್ರಯಕ್ಕೆ ಬಂದಿದ್ದೀನಿ, ಈಗ ನನಗೆ ನೀನು ಬೇಕು, ಇದ್ಯಾವುದೂ ಬೇಡ. ನನ್ನ ದುಃಖದ ಕ್ಷಣಗಳು ನಾಶವಾಗಿ ಹೋಗಲಿ, ಇದು ಅಂತಿಮ ದುಃಖವಾಗಲಿ ನನಗೆ ಅಂತ ಹೇಳಿ ಭಗವಂತನನ್ನು ನಾವು ನಂಬಿ ಪರಿಪರಿಯಾಗಿ ಬೇಡ್ಕೋತೀವಿ. ಭಗವಂತನ ಮಹಿಮೆ ಇಂತಹ ಒಂದು ಸಂದರ್ಭದಲ್ಲಿ ಅವನ ಶಕ್ತಿ ನಮಗೆ ಅರ್ಥ ಆಗುತ್ತೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಬಟ್ ಇಲ್ಲಿ ಭಗವಂತನ ಜನನ ಆಗಿದೆ ಅಂತಂದಾಗ ವಾಟ್ ಈಸ್ ದಿ ಕಂಡೀಷನ್ ಆಫ್ ದೇವಕಿ? ದೇವಕಿಯ ಪರಿಸ್ಥಿತಿ ಯಾವುದು? ಅವಳು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದಾದರೆ ಭಗವಂತನ ಶಕ್ತಿ ಅಥವಾ ಭಗವಂತ ಅಲ್ಲಿ ದೇವಕಿಯ ಗರ್ಭದ ಮೂಲಕ ಜನ್ಮ ಅಂತ ಹೇಳಿ ಅವಳ ಮಗನಾಗಿ ಅವನು ಬರ್ತಾ ಇದ್ದಾನೆ ಅಂತಂದಾಗ ಭಗವಂತನ ಶಕ್ತಿ ಅವಳಿಗೆ ಅರ್ಥ ಆಗ್ತಾ ಇದೆ ಅಂತಂದಾಗ ಆ ದೇವಕಿಯ ಪರಿಸ್ಥಿತಿ ಯಾವ ರೀತಿ ಇತ್ತು? ಪರಮಾತ್ಮ ಶ್ರೀಕೃಷ್ಣ ದೇವಕಿಗೆ 8ನೇ ಮಗು. ಕೃಷ್ಣನಿಗಿಂತ ಮೊದಲು ಹುಟ್ಟಿದ 7 ಮಕ್ಕಳ ಗತಿ ಏನಾಯಿತು? ಆ ಎಲ್ಲ 7 ಮಕ್ಕಳನ್ನ ಕಂಸ ಕೊಂದು ಹಾಕ್ತಾನೆ. ಮಗು ಹುಟ್ಟಿದ ಸುದ್ದಿ ತಿಳಿದು ಕೂಡಲೇ ಸೆರೆಮನೆಗೆ ಬಂದು ದೇವಕಿ ವಸುದೇವ ಅವರಿಬ್ಬರ ಎದುರಿಗೆ ಹುಟ್ಟಿದ ನವಜಾತ ಶಿಶುಗಳನ್ನು ಅವನು ಕೊಲ್ತಾ ಇದ್ದ. ಕಣ್ಣ ಮುಂದೆ ಮಕ್ಕಳು ಹುಟ್ಟಿ ಸಾಯ್ತಾ ಇದ್ದಂತಹ ಆ ಒಂದು ದೃಶ್ಯವನ್ನ ದೇವಕಿ ನೋಡ್ತಾ ಇದ್ದಾಗ ದೇವಕಿಯಾಗಲಿ ವಸುದೇವ ಆಗಲಿ ಅವರ ಪರಿಸ್ಥಿತಿ ಕೂಡ ಬಹಳ ಹೆಲ್ಪ್ಲೆಸ್ನೆಸ್ ಸಿಚುಯೇಷನ್. ಮತ್ತು ಕೊಲ್ತಾ ಇದ್ದಂತಹ ಕಂಸ ಬೇರೆ ಯಾರೋ ಅಲ್ಲ, ದೇವಕಿಯ ಅಣ್ಣ. ಸ್ವಂತ ಅಣ್ಣನೇ ತಂಗಿಯ ಗರ್ಭದಿಂದ ಹುಟ್ಟಿದಂತಹ ನವಜಾತ ಶಿಶುಗಳನ್ನು ಒಂದಾದ ಮೇಲೆ ಒಂದು 7 ಮಕ್ಕಳನ್ನು ಅವರ ಕಣ್ಣೆದುರಿಗೆ ಅವನು ಕೊಂದು ಸಾಯಿಸ್ತಾ ಇದ್ದ. ಒಬ್ಬಳು ತಾಯಿಯಾದವಳಿಗೆ ಬಹುಶಃ ಇದಕ್ಕಿಂತ ದೊಡ್ಡ ಸಂಕಟ ಅನ್ನುವಂತಹದ್ದು ಅಥವಾ ನೋವು ಅನ್ನುವಂತಹದ್ದು ಮತ್ತೊಂದು ಇದೆ ಅನ್ನುವಂತಹದ್ದಕ್ಕೆ ಬೇರೆ ಇನ್ಯಾವುದೂ ಇಲ್ಲ, ಸಾಧ್ಯವೇ ಇಲ್ಲ. ಸೊ ದುಃಖದ ಅಂತಿಮ ಕ್ಷಣಗಳು. ಇನ್ನು ನಾನು ದುಃಖವನ್ನು ಸಹಿಸಲಾರೆ. ದೇವಕಿ ಗೋಳಿಡ್ತಾಳೆ, ಇನ್ನು ನನ್ನ ಕೈನಲ್ಲಾಗೋದಿಲ್ಲ, ಇನ್ನೇನು 8ನೇ ಮಗು ಹುಟ್ಟಬೇಕು. ಈಗಾಗಲೇ 7 ಮಕ್ಕಳುಗಳು ಹುಟ್ಟಿ ಅವುಗಳೆಲ್ಲ ಏನಾದವು ಅನ್ನುವಂತಹದ್ದು ನಾನು ನೋಡಿದ್ದೀನಿ, ಕಣ್ಣೆದುರಿಗೆ ಆ ದೃಶ್ಯವನ್ನೆಲ್ಲ ನೋಡಿದ್ದೀನಿ. ಈಗ ಮತ್ತೆ ಇನ್ನೇನು ಭಗವಂತ ಹುಟ್ಟುತ್ತಾನೆ ಅನ್ನುವಂತಹ ಈ ಸಂದರ್ಭದಲ್ಲಿ ಮತ್ತೆ ಇನ್ನೇನು ಅನಾಹುತ ಆಗುತ್ತೆ, ಇನ್ನು ನಾನು ನೋವು ತಡೆಯೋಕ್ಕಾಗೋದಿಲ್ಲ, ಇನ್ನು ನಾನು ದುಃಖವನ್ನು ಸಹಿಸಲಾರೆ ಅಂತ ಅವಳು ಗೋಳಿಡ್ತಾ ಇರ್ತಾಳೆ. ಆಗ 8ನೇ ಮಗುವಿನ ಜನನದ ಸಮಯದಲ್ಲಿ ಪರಮಾತ್ಮ ಭಗವಂತ ಶ್ರೀಕೃಷ್ಣನಾಗಿ ಅವತರಿಸಿ ಅಲ್ಲಿಗೆ ಬಂದಿದ್ದಾನೆ. ಗಾಢಾಂಧಕಾರವಾದಂತಹ ಕತ್ತಲೆ, ಕರಾಳ ರಾತ್ರಿ. ಇದನ್ನ ದೇವಕಿಯ ಪಾಲಿಗೆ ಇದಕ್ಕಿಂತ ದೊಡ್ಡ ಕತ್ತಲೆ ಎನ್ನುವಂತಹದ್ದನ್ನು ಯಾವುದೂ ಇಲ್ಲ, ಇದಕ್ಕಿಂತ ದೊಡ್ಡ ಅಂಧಕಾರ ಅನ್ನುವಂತಹದ್ದನ್ನು ಯಾವುದೂ ಇಲ್ಲ. ಇಷ್ಟೊಂದು ಕತ್ತಲೆಯ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಇಂದುರಿವ ಪುಷ್ಕಲ, ಪೂರ್ಣ ಚಂದ್ರ ಕಪ್ಪು ಆಗಸದಲ್ಲಿ ಮೂಡಿ ಬಂದಾಗ ಮನಸ್ಸಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೋ ಹಾಗೆ ದೇವಕಿಯ ಆ ಪರಿಸ್ಥಿತಿ ಅಷ್ಟೊಂದು ಗಾಢಾಂಧಕಾರವಾಗಿದ್ದಂತಹ ಸಂದರ್ಭದಲ್ಲಿ
ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉದಯಿಸಿ ಬರ್ತಾನೆ. ಆವಿರಾಸಿ ಯಥಾ ಪ್ರಾಚ್ಯಂ ದಿಶಂದಿರುವ ಪುಷ್ಕಲ. ಷೋಡಶ ಕಲೆಗಳಿಂದ ಕೂಡಿದಂತಹ ಪರಮಾತ್ಮ ಯದುಪತಿಯ ಜನ್ಮವಾಗಿರುತ್ತದೆ. ಭಗವಂತನ ಈ ಒಂದು ಜನ್ಮದ ನಂತರ ಆ ಭಗವಂತ ಹೇಗಿದ್ದ ಅನ್ನುವಂತಹದನ್ನು ಭಾಗವತ ಡಿಸ್ಕ್ರೈಬ್ ಮಾಡುತ್ತೆ. ಭಾಗವತ ಅಂತ ಹೇಳಿದಾಗ ಅಲ್ಲಿ ಬಹಳ ಕೇವಲ ಪುರಾಣದ ಕಥೆಗಳು ಅಂತಲ್ಲ, ಭಾಗವತ ಇಸ್ ಫಾರ್ ಎವ್ರಿಬಡಿ. ಎವ್ರಿಬಡಿ ಅಂತಂದರೆ ಒಬ್ಬ ಸಾಧಕ, ಉಪಾಸಕ ಅಂತ ಹೇಳ್ತೀವಿ. ಆ ಸಾಧಕ ಸಗಡ ರೂಪದಿಂದಾಗಲಿ ಅಥವಾ ನಿರ್ಗುಣ ನಿರಾಕಾರ ರೂಪದಿಂದಾಗಲಿ ಭಗವಂತನನ್ನು ಇಷ್ಟಪಡ್ತಾನೆ ಅಂತಂದಾಗ ಆ ಎರಡೂ ರೀತಿಯಲ್ಲಿ ಅವನಿಗೆ ಅರ್ಥವನ್ನು ಕಲ್ಪಿಸಿಕೊಡೋದಕ್ಕೆ ಇರುವಂತಹ ಬಹಳ ಶ್ರೇಷ್ಠವಾದ ಪುರಾಣ ಅಂತಂದರೆ ಭಾಗವತ. ಇಲ್ಲಿ ಭಾಗವತ ಈ ಸಂದರ್ಭದಲ್ಲಿ ದೇವಕಿಯ ಗರ್ಭದಿಂದ ಹುಟ್ಟಿದಂತಹ ಪರಮಾತ್ಮ ಶ್ರೀಕೃಷ್ಣನನ್ನ ಈ ರೀತಿ ವರ್ಣನೆ ಮಾಡ್ತಾರೆ. ದ ಡಿಸ್ಕ್ರಿಪ್ಷನ್ ಆಫ್ ದಿ ಲಾರ್ಡ್. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸ್ಯ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಮಗು ಹುಟ್ಟಿದ ಗಳಿಗೆ ವಂಡರ್ಫುಲ್ ಟೈಮ್, ಶುಭ ಸಮಯ, ಬಹಳ ಅದ್ಭುತವಾಗಿದೆ. ತಮ್ಮದ್ಭುತಂ, ಅಲ್ಲಿ ಯಾವ ಅದ್ಭುತ ಮಗುವಿನಲ್ಲಿತ್ತು, ಯಾವುದನ್ನ ನೋಡಿ ಇಲ್ಲಿ ಅದ್ಭುತ ಅಂತ ಕರೆದಿದ್ದಾರೆ. ಬಾಲಕಂ ಅಂಬುಜ ಈಕ್ಷಣಂ, ಅದ್ಭುತವಾದ ಮಗುವಿನ ಜನನ ಹೇಗಿತ್ತು ಅಂತಂದರೆ ನವಜಾತ ಶಿಶು, ಆಗಷ್ಟೇ ಹುಟ್ಟಿದಂತಹ ಮಗು ಅಳ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಮಗು ಹುಟ್ಟಿದೆ ಅಂತಂದಾಗ ಹುಟ್ಟಿದ ಕ್ಷಣದಲ್ಲಿ ಅಳುವಂತಹದ್ದು ಲಕ್ಷಣ. ಆದರೆ ಇಲ್ಲಿ ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಜನಿಸಿದಾಗ ಆ ಮಗು ಅಳ್ತಾ ಇರಲಿಲ್ಲ. ದೇವಕಿಯ ಗರ್ಭದಲ್ಲಿ ಜನಿಸಿದಂತಹ ಈ ಮಗು ಯಾಕೆ ಅಳಲಿಲ್ಲ? ಮಗು ನಗ್ನಗ್ತಾ ಇತ್ತು. ಹುಟ್ಟಿದ ಕ್ಷಣದಲ್ಲೇ ಆ ಮಗುವಿನ ಮುಖದಲ್ಲಿ ಒಂದು ರೀತಿಯ ನಗು ಇತ್ತು. ಅಂಬುಜ ಈ ಕ್ಷಣ, ಬಹಳ ಸುಂದರವಾದ ರೂಪ, ನೋಡೋದಕ್ಕೆ ಮಗು ಬಹಳ ಸುಂದರವಾಗಿತ್ತು. ಮಗುವಿನ ಕಣ್ಣುಗಳು ಹೇಗಿತ್ತು ಅಂತಂದರೆ ಲೋಟಸ್ ಅಂತಂದರೆ ತಾವರೆ. ಅಂಬುಜ ಈ ಕ್ಷಣ, ನೀರಿನಲ್ಲಿ ಹುಟ್ಟಿದ ತಾವರೆಯಂತೆ ಮಗುವಿನ ಕಣ್ಣುಗಳು ಕಾಣಿಸ್ತಾ ಇತ್ತು. ಅರಳಿ ನಿಂತಹ ತಾವರೆ ಎನ್ನುವಂತಹದ್ದು ಹೇಗೆ ಇಡೀ ಒಂದು ಕೊಳದ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ, ಆ ರೀತಿಯಲ್ಲಿ ಮಗುವಿನ ಕಣ್ಣು ಮಗುವಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ಚತುರ್ಭುಜಂ, 4 ಕೈಗಳನ್ನು ಆ ಮಗು ಹೊಂದಿತ್ತು ಮತ್ತು 4 ಕೈಗಳಲ್ಲಿ ಪ್ರತಿ ಒಂದೊಂದು ಕೈನಲ್ಲೂ ಕೂಡ ಶಂಖ, ಚಕ್ರ, ಗದಾ, ಪದ್ಮವನ್ನು ಅದು ಮಗು ಹಿಡ್ಕೊಂಡಿತ್ತು. ಶ್ರೀವತ್ಸ್ಯ ಲಕ್ಷ್ಮಂ, ಶ್ರೀವತ್ಸ್ಯ ಲಕ್ಷಣವಿತ್ತು. ಎದೆಯ ಮೇಲೆ ಕೌಸ್ತುಭದ ಮಣಿ ಅದಿತ್ತು. ಗಲಶೋಭಿತ ಕೌಸ್ತುಭಂ. ಪೀತಾಂಬರಂ, ಹುಟ್ಟಿದಂತಹ ಮಗು ಪೀತಾಂಬರದ ವಸ್ತ್ರವನ್ನು ಧರಿಸಿ ಹುಟ್ಟಿತ್ತು. ಪೀತಾಂಬರ ಅಂತಂದರೆ ಹಳದಿ ರೇಷ್ಮೆ ಅಂತ ಹೇಳ್ತಾರೆ. ಸಾಂದ್ರ ಪಯೋಧ ಸೌಭಗಂ, ಆ ಮಗುನ ನೋಡ್ತಾ ಇದ್ರೆ ಆ ಮಗುವಿನ ವರ್ಚಸ್ಸು, ತೇಜಸ್ಸು, ಗಾಂಭೀರ್ಯ ಅನ್ನುವಂತಹದ್ದು ಎದ್ದು ಕಾಣ್ತಾ ಇತ್ತು. ಸಾಂದ್ರ ಪಯೋಧ, ಸಾಂದ್ರ ಅಂತಂದರೆ ಪಯ ಅಂತಂದರೆ ನೀರು, ಸಾಂದ್ರ ಅಂತಂದರೆ ಮೋಡಗಳು ಅನ್ನೋ ಅರ್ಥ. ನೀರು ತುಂಬಿದ ಮೋಡಗಳು ಅನ್ನೋ ಅರ್ಥ ಸಾಂದ್ರ ಪಯೋಧ. ನೀರನ್ನು ತುಂಬಿಕೊಂಡಂತಹ ಮೋಡಗಳು ಕಪ್ಪು ನೀಲಿ ಮಿಶ್ರಿತವಾಗಿ ಯಾವುದೇ ಕ್ಷಣದಲ್ಲಿ ಮಳೆಯನ್ನು ಸುರಿಸುವಂತಹ ಮೋಡಗಳಂತೆ ಅದು ಕಾಣ್ತಾ ಇತ್ತು. ಈ ಕಾರಣದಿಂದ ಶ್ರೀಕೃಷ್ಣನನ್ನ ನೀಲಮೇಘ ಶ್ಯಾಮ ಅಂತ ಕೂಡ ಕರೀತಾರೆ. ಹೀಗೆ ಸಾಂದ್ರ ಪಯೋಧ ಸೌಭಗಂ. ಇದು ಮಗುವಿನ ಜನನವಾದಾಗ ಭಗವಂತನ ಸಗುಣ ರೂಪವನ್ನು ಭಾಗವತ ಇಲ್ಲಿ ವರ್ಣನೆ ಮಾಡಿದೆ. ಮತ್ತೆ ಇದೇ ಶ್ಲೋಕವನ್ನು ನಿರ್ಗುಣ ನಿರಾಕಾರ ಅಂತಂದರೆ ಆ ಮಗುಗೆ ಯಾಕೆ 4 ಕೈಗಳು, ಹುಟ್ಟುತ್ತಾನೆ 4 ಕೈಗಳಿತ್ತು, ವಜ್ರ ಖಚಿತವಾದ ಕಿರೀಟವನ್ನು ಧರಿಸಿತ್ತು, ಕಂಠದಲ್ಲಿ ಕೌಸ್ತುಭ ಮಣಿ ಇತ್ತು,
ಶ್ರೀವತ್ಸ ಚಿಹ್ನೆ ಇತ್ತು, ರೇಷ್ಮೆ ಪೀತಾಂಬರವನ್ನು ಧರಿಸಿತ್ತು, 4 ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮವನ್ನು ಯಾಕೆ ಹಿಡ್ಕೊಂಡು ಆ ಮಗು ನಗನಗುತ್ತಾ ಯಾಕೆ ಹುಟ್ಟಿತ್ತು ಅನ್ನುವಂತಹದ್ದನ್ನೇ ಮತ್ತೆ ವಿವರಣೆಗೆ ಬರುತ್ತಿದೆ. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ದ್ವಿಷ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಾಂಗದ ಕಂಕಣದೀಪಿ ವಿರೂಚಮಾನಂ ವಸುದೈವ ಐಕ್ಷತ. ವಸುದೇವ ನೋಡ್ತಾನೆ ಮಗುನ, ಪರಮಾತ್ಮನ ಸಗುಣ ರೂಪವನ್ನು ವರ್ಣನೆ ಮಾಡಿರುವಂತಹದ್ದು. ವಿರೂಚಮಾನ, ಅಲೌಕಿಕವಾದ ಸೌಂದರ್ಯ ಮಗುವಿನಿಂದ ಹೊರಸೂಸ್ತಾ ಇತ್ತು. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ದ್ವಿಷ ಪರಿಷ್ವಕ್ತ ಸಹಸ್ರ ಕುಂತಲಂ. ಕುಂತಲಂ ಅಂತಂದ್ರೆ ಕೂದಲು, ಸಹಸ್ರ ಕುಂತಲ ಅಂತಂದ್ರೆ ಗುಂಗುರಾದಂತಹ ದಟ್ಟವಾದ ಕೇಶರ ರಾಶಿಯನ್ನ ಸಹಸ್ರ ಕುಂತಲ ಅಂತ ಹೇಳ್ತಾರೆ. ಭಗವಂತ ಹುಟ್ಟಿದಾಗ ಗುಂಗುರಾದ ದಟ್ಟವಾದ ಕೇಶರಾಶಿ ಇತ್ತು ಅನ್ನುವಂತಹದ್ದು ಓಕೆ. ಬಟ್ ಗುಂಗುರಾದ ದಟ್ಟವಾದ ಕೇಶರಾಶಿ ಹೊಳಿತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಶೋಭಿಸ್ತಾ ಇತ್ತು ಅದು. ಇಟ್ ವಾಸ್ ಶೈನಿಂಗ್. ಈ ಕಪ್ಪಾದ ಗುಂಗುರು ಕೂದಲು ಹೇಗೆ ತಾನೇ ಹೊಳೆಯೋದಕ್ಕೆ ಸಾಧ್ಯ ಅಂತಂದರೆ, ಬಿಕಾಸ್ ದಿಸ್ ಡಿವೈನ್ ಚೈಲ್ಡ್ ಇಟ್ ವಾಸ್ ವೇರಿಂಗ್ ವಜ್ರ ಖಚಿತವಾದ ಕಿರೀಟ ಕುಂಡಲಗಳನ್ನು ಹೊತ್ತು ಹುಟ್ಟಿ ಬಂದಿತ್ತು. ಸೊ ಅನೇಕ ವಜ್ರಗಳಿಂದ, ವೈಡೂರ್ಯಗಳಿಂದ, ಮುತ್ತು ರತ್ನ ಪಚ್ಚೆ ಹವಳಗಳಿಂದ ಇದ್ದಂತಹ ಕಿರೀಟದ ಆ ಬೆಳಕು ದಟ್ಟವಾದ ಗುಂಗುರು ಕೂದಲಿನ ಕೇಶರಾಶಿಯ ಮೇಲೆ ಬಿದ್ದಾಗ ಆ ಕೂದಲು ಅಲ್ಲಿ ಹೊಳಿತಾ ಇತ್ತು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ಅನೇಕ ರೀತಿಯ ವಜ್ರದ ಆಭರಣಗಳು ಅವನ ಮೈ ಮೇಲಿತ್ತು. ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಬಿಹಿ ವಿರೂಚಮಾನ. ಕಾಂಚಿ ಅಂತಂದ್ರೆ ಸೊಂಟಕ್ಕೆ ಧರಿಸುವಂತಹ ಒಡ್ಯಾಣ, ಅದೊಂದು ಅಲಂಕಾರಿಕ ವಸ್ತು. ಕಂಕಣ ಅಂತಂದ್ರೆ ಕೈ ಕಡಗ, ಬ್ರೇಸ್ಲೆಟ್ ಅಂತ ಹೇಳ್ತೀವಲ್ಲ ಅದು. ಅಂಗದ ಅಂತಂದ್ರೆ ತೋಳುಬಂದಿ. ಹೀಗೆ ಸರ್ವಾಲಂಕಾರ ಭೂಷಿತನಾಗಿದ್ದಂತಹ ಮಗುವನ್ನ ವಸುದೇವ ಐಕ್ಷತ, ವಸುದೇವ ನೋಡ್ತಾನೆ. ನೋಡಿದ ನಂತರ ವಸುದೇವ ಅವನ ಸ್ಥಿತಿ ಹೇಗಾಗಿತ್ತು? ಸ ವಿಸ್ಮಯೋತ್ಪುಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯ ನಕ ದುಂದುಭಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಮುದಾ ವಿಜೇಭ್ಯೋಯುತ ಮಾಪ್ಲುತೋ ಗವಾಂ. ಸ ವಿಸ್ಮಯ ಉತ್ಫುಲ್ಲ ವಿಲೋಚನ. ವಿಲೋಚನ ಅಂತಂದ್ರೆ ಕಣ್ಣುಗಳು. ಉತ್ಫುಲ್ಲ ವಿಲೋಚನ, ಕಣ್ಣುಗಳು ಹೊರಗಡೆ ಬಲ್ಜಾಗಿ ಅಂತಂದ್ರೆ ದೊಡ್ಡ ಕಣ್ಣುಗಳು ಅಂತ ಹೇಳ್ತೀವಲ್ಲ, ಅದು ಕಣ್ಣುಗಳನ್ನು ದೊಡ್ಡದಾಗಿ ಬಿಟ್ಕೊಂಡಿತ್ತು ಮಗು. ದೊಡ್ಡದಾಗಿ ಬಿಟ್ಕೊಂಡಿದ್ದಂತಹ ಮಗುವನ್ನ ಕಣ್ಣುಗಳು ಅರಳಿತು. ತಾವರೆಯಂತೆ, ತಾವರೆಯ ಹೂವಿನಂತೆ ಆ ಮಗುವಿನ ಕಣ್ಣುಗಳು ಅರಳಿತ್ತು. ಆ ಅರಳಿರುವಂತಹ ಕಣ್ಣುಗಳು ಇಟ್ ವಾಸ್ ಬಲ್ಜಿಂಗ್ ಔಟ್. ಕಣ್ಣು ಗುಡ್ಡೆಗಳು ಹೊರಬರುವಷ್ಟು ದೊಡ್ಡದಾಗಿ ಅವುಗಳು ಕಂಡು ಬಂದಿತ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ ಉತ್ಫುಲ್ಲ ವಿಲೋಚನ. ಕಣ್ಣುಗಳು ಅರಳಿ ನಿಂತಿದ್ದೆ ಆ ಕಣ್ಣು ಗುಡ್ಡೆಗಳು ಹೊರಗಡೆ ಬಂದ್ಬಿಟ್ಟಿದೆಯೇನೋ ಅನ್ನುವಷ್ಟು ದೊಡ್ಡದಾಗಿ ವಿಶಾಲವಾಗಿತ್ತು. ಸವಿಸ್ಮಯ, ವಸುದೇವನಿಗೆ ಆಶ್ಚರ್ಯ ಆಗತ್ತೆ. ಆ ಮಗುವನ್ನ ನೋಡಿ ಅವನು ಹೇಳ್ತಾನೆ, ಇವನು ಸಾಮಾನ್ಯ ಶಿಶುವಲ್ಲ, ನನಗೆ ಮಗನಾಗಿ ಬಂದಿರುವಂತಹವನು ಬಹಳ ಗಾಂಭೀರ್ಯದಿಂದ, ಬಹಳ ಸೌಂದರ್ಯದಿಂದ, ದೊಡ್ಡದಾಗಿ ಕಣ್ಣುಗಳನ್ನು ಅರಳಿಸಿಕೊಂಡು ಹುಟ್ಟಿದ್ದಾನೆ. ಹೀಗೆ ನನಗೆ ಪುತ್ರನಾಗಿ ಬಂದಿರುವಂತಹವನು ಸಾಕ್ಷಾತ್ ಹರಿ ಶ್ರೀಹರಿ ಸುತಂ. ನನ್ನ ಮಗನಾಗಿ ಶ್ರೀಹರಿ ಬಂದಿದ್ದಾನೆ. ಎಷ್ಟು ಆಶ್ಚರ್ಯ! ಸವಿಸ್ಮಯ, ವಸುದೇವನಿಗೆ ಬಹಳ ಆಶ್ಚರ್ಯ ಆಗತ್ತೆ. ವಿಲೋಕ್ಯ, ಮಗುವನ್ನ ನೋಡ್ತಾನೆ. ಆನಕ ದುಂದುಬಿಹಿ, ವಿಲೋಕ್ಯ ಆನಕ ದುಂದುಬಿಹಿ.
ಪರಮಾತ್ಮ ಶ್ರೀಕೃಷ್ಣನ ತಂದೆ ವಸುದೇವನ ಮತ್ತೊಂದು ಹೆಸರು ಆನಕದುಂದುಭಿ. ಆನಕದುಂದುಭಿ ಅಂತಂದರೆ ವಸುದೇವನಿಗೆ ಒಂದು ಅಸಾಧಾರಣವಾದ ಒಂದು ಶಕ್ತಿ ಇತ್ತು. ಅವನ ಆ ಒಂದು ಶಕ್ತಿ ಯಾವುದು ಅಂತಂದರೆ, ದೇವಲೋಕದಲ್ಲಿ ಅಂತಂದರೆ ಸ್ವರ್ಗಲೋಕದಲ್ಲಿ ದೇವತೆಗಳು, ಮುನಿಗಳು, ನಾರದರು, ಸಂತರು, ಮಹನೀಯರು ಆ ಸ್ವರ್ಗದ ಲೋಕದಲ್ಲಿ ಏನಾದರೂ ಒಂದು ಆಚರಣೆಯನ್ನು ಮಾಡಬೇಕು ಅಂತಂದರೆ, ಅಲ್ಲಿ ಏನಾದರೂ ಒಂದು ಸಂಭ್ರಮ ಇತ್ತು ಅಂತಂದರೆ, ಅಲ್ಲೂ ಕೂಡ ಇಲ್ಲಿ ಹೇಗೆ ಒಂದು ಶುಭ ಸಂದರ್ಭದಲ್ಲಿ ಮಂಗಳವಾದ್ಯವನ್ನು ನುಡಿಸ್ತೀವಿ, ಆ ರೀತಿ ಸ್ವರ್ಗಲೋಕದಲ್ಲಿ, ದೇವಲೋಕದಲ್ಲಿ ಒಂದು ಸಂಭ್ರಮವನ್ನು ಆಚರಿಸುವಾಗ ಆ ದೇವತೆಗಳು, ನಾರದರು, ಋಷಿಗಳು ಅವರೆಲ್ಲ ಸೇರಿ ದೇವದುಂದುಭಿಯನ್ನು ನುಡಿಸ್ತಾರೆ. ಹೀಗೆ ಅಲ್ಲಿ ದೇವದುಂದುಭಿಗಳು ಮುಳುಗಿದಾಗ ದೇವದುಂದುಭಿಗಳ ನಾದ ನೇರವಾಗಿ ವಸುದೇವನ ಕಿವಿಗೆ ಕೇಳಿಸ್ತಾ ಇತ್ತು, ಅವನನ್ನು ತಲುಪ್ತಾ ಇತ್ತು. ಅಷ್ಟು ದೂರದಲ್ಲಿ ದೇವಲೋಕದಲ್ಲಿ ಮೊಳಗಿದಂತಹ ದೇವದುಂದುಭಿಯ ನಾದ ವಸುದೇವನ ಕಿವಿಯನ್ನು ತಲುಪ್ತಾ ಇತ್ತು. ಬೇರೆ ಯಾರಿಗೂ ಈ ಒಂದು ಶಕ್ತಿ ಇಲ್ಲ. ಆಗ ವಸುದೇವನಿಗೆ ಗೊತ್ತಾಗುತ್ತೆ, ಸ್ವರ್ಗಲೋಕದಲ್ಲಿ, ದೇವಲೋಕದಲ್ಲಿ ಏನೋ ಒಂದು ಸಮಾರಂಭ, ಉತ್ಸವ ನಡೀತಾ ಇದೆ, ಅವರೆಲ್ಲ ಬಹಳ ಸಂತೋಷದಿಂದ ಇದ್ದಾರೆ, ಹಬ್ಬದ ವಾತಾವರಣ ದೇವಲೋಕದಲ್ಲಿದೆ ಎನ್ನುವಂತಹದ್ದು ಗೊತ್ತಾಗ್ತಾ ಇತ್ತು. ಅದರಿಂದ ಆನಕದುಂದುಭಿ ಎನ್ನುವಂತಹದ್ದು ಅವನ ಹೆಸರು. ಹೀಗೆ ನೇರವಾಗಿ ಇದನ್ನು ಕೇಳಿಸ್ಕೊತಾ ಇದ್ದ. ಈಗ ಇಲ್ಲಿ ದೇವಕಿಯ ಗರ್ಭದಲ್ಲಿ ಪರಮಾತ್ಮನ ಜನನ ಆದಾಗ ಮಗುವಿನ ಜನನವನ್ನು ಇಲ್ಲಿ ಹೇಗೆ ಇವನು ಸಂಭ್ರಮದಿಂದ ಆ ಮಗುವನ್ನು ನೋಡಿ ವರ್ಣನೆ ಮಾಡಿ, ಸಾಕ್ಷಾತ್ ಶ್ರೀಹರಿ ನನ್ನ ಮಗನಾಗಿ ಹುಟ್ಟಿ ಬಂದಿದ್ದಾನೆ, ಅವನ ಕಣ್ಣುಗಳು ಹೀಗಿದೆ, ಅವನ ಸೌಂದರ್ಯ ಹೀಗಿದೆ, ವರ್ಚಸ್ಸು, ತೇಜಸ್ಸು ಈ ರೀತಿ ಇದೆ, ಚತುರ್ಭುಜಗಳನ್ನು ಹೊಂದಿದ್ದಾನೆ ಅಂತ ಹೇಳಿ ಇವನು ಹೇಗೆ ಇಲ್ಲಿ ಸಂಭ್ರಮ ಪಡ್ತಾ ಇದ್ದ, ಅಂತಹ ಸಂಭ್ರಮವನ್ನು ಭೂಲೋಕದಲ್ಲಿ ಜನಿಸಿದ ಪರಮಾತ್ಮನ ಈ ಒಂದು ಸಂಭ್ರಮವನ್ನು ದೇವಲೋಕದಲ್ಲಿ ದೇವತೆಗಳು ಸಂಭ್ರಮಪಟ್ಟು ದೇವದುಂದುಭಿಯನ್ನು ನುಡಿಸಿದಾಗ ಅದನ್ನು ಇವನು ಕೇಳಿಸ್ಕೊತಾನೆ ವಸುದೇವ. ಮತ್ತು ಸಾಮಾನ್ಯವಾಗಿ ಒಂದು ಶಿಶುವಿನ ಜನನವಾಗಿದೆ ಅಂತಂದಾಗ ಹುಟ್ಟುವಾಗ ಯಾರೂ ಕೂಡ ಏನನ್ನು ಎಲ್ಲಿಂದಲೂ ಕೂಡ ತರೋದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿದಾಗ ಆ ಜೀವಿ ಅಲ್ಲಿ ಏನೊಂದೂ ಇರೋದಿಲ್ಲ, ಏನೂ ಇರೋದಿಲ್ಲ. ಆದರೆ ಇಲ್ಲಿ ದೇವಕಿಯ ಗರ್ಭದಲ್ಲಿ ಭಗವಂತ ಜನ್ಮವನ್ನು ತೆಗೆದುಕೊಂಡು ಜನಿಸಿದಾಗ ವಜ್ರ ವೈಡೂರ್ಯಗಳಿಂದ ಶೋಭಿತವಾದಂತಹ ಕಿರೀಟವನ್ನು ಆ ಮಗು ಧರಿಸಿದ್ದ. ಈ ಕಾರಣದಿಂದ ವಜ್ರ ವೈಡೂರ್ಯದ ಆ ಬೆಳಕು, ಕಿರೀಟದ ಬೆಳಕು ಭಗವಂತನ ದಟ್ಟವಾದ ಗುಂಗುರ ಕೂದಲು ಕೇಶರಾಶಿಯ ಮೇಲೆ ಬಿದ್ದಾಗ ಅದು ಕೇಶರಾಶಿ ಹೊಳಿತಾ ಇತ್ತು. ತೋಳುಗಳಲ್ಲಿ ಅಲಂಕೃತವಾದ ತೋಳುಬಂದಿ ಇತ್ತು, ಸೊಂಟದಲ್ಲಿ ಬಂಗಾರದ ಒಡ್ಯಾಣ ಇತ್ತು, ಕಂಠದಲ್ಲಿ ಕೌಸ್ತುಭದ ಹಾರ ಇತ್ತು, ಪೀತಾಂಬರವನ್ನು ಧರಿಸಿದ್ದ. ಇಷ್ಟೆಲ್ಲ ಅಲಂಕಾರದಿಂದ ಜನಿಸಿದ ಮಗು ಸಾಮಾನ್ಯವಾದ ಶಿಶುವಲ್ಲ, ಅವನು ಸಾಕ್ಷಾತ್ ಶ್ರೀಹರಿ ಅಂತ ಹೇಳಿ ವಸುದೇವನಿಗೆ ಅರ್ಥ ಆಯಿತು. ಸವಿಸ್ಮಯ, ಅತೀವ ಸಂತೋಷ ಮತ್ತು ಆನಂದವನ್ನು ಹೊಂದುತ್ತಾನೆ. ಮುದ ಆಪ್ಲುತ, ಆ ಕ್ಷಣದಲ್ಲಿ ಅವನ ಮನಸ್ಸು ಎಷ್ಟು ಸಂತೋಷವನ್ನು ಹೊಂದಿತು ಅಂತಂದರೆ ಅವನಿಗೆ ಆ ಒಂದು ಸಂತೋಷವನ್ನು ಹೇಳ್ಕೊಳ್ಳೋದಕ್ಕಾಗಲಿಲ್ಲ, ಹಿಡಿದಿಟ್ಕೊಳ್ಳೋದಕ್ಕೆ ಆಗಲಿಲ್ಲ, ಮತ್ತು ಹೆಚ್ಚು ವರ್ಣನೆ ಮಾಡೋದಕ್ಕೂ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟೊಂದು ಸಂತೋಷ ಅವನಿಗೆ ಯಾಕಾಯಿತು ಅಂತಂದರೆ ಹುಟ್ಟಿ ಬಂದಿರುವಂತಹದ್ದು ಭಗವಂತ ಶ್ರೀಕೃಷ್ಣನ ಅವತಾರ ಉತ್ಸವದ ಸಂಭ್ರಮ. ಅದು ಕೂಡ ದೇವಕಿಯ ಗರ್ಭದಲ್ಲಿ ಬಂದಿದ್ದಾನೆ. ಸೊ ಹಿ ಈಸ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್. ಸಂತೋಷ ಮತ್ತು ಆನಂದಕ್ಕೆ ಪಾರವೇ ಇಲ್ಲ ಅಂತ ಇಲ್ಲಿ ಅವನ ಸಂತೋಷವನ್ನು ವರ್ಣನೆ ಮಾಡಿರುವಂತಹದ್ದು. ಪಾರ ಅಂತಂದರೆ ಒಂದು ತೀರ, ಸಾಗರದ ಮಧ್ಯದಲ್ಲಿ ಹೋಗಿ ನಿಂತಾಗ ಸಮುದ್ರದ ತೀರಗಳು ಕಾಣದೆ ಹೋದಾಗ ಸಮುದ್ರದ ಪಾರ ಕಾಣ್ತಾ ಇಲ್ಲ ಅಂತ ಹೇಳ್ತೀವಿ. ಇಲ್ಲಿ ವಸುದೇವ ಮಗುವನ್ನು ನೋಡಿದಾಗ ಅವನ ಸಂತೋಷ
ಆ ಸಂತೋಷ ಸಾಗರ, ಅಲ್ಲಿ ಅವನು ಆ ಒಂದು ಅದನ್ನು ವರ್ಣನೆ ಮಾಡೋದಕ್ಕೆ ಆಗದೇ ಇರೋಷ್ಟು ಆ ಪಾರವೇ ಅವನಿಗೆ ಸಿಗ್ತಾ ಇಲ್ಲ, ಅಷ್ಟು ಸಂತೋಷವನ್ನು ಅವನು ಅನುಭವಿಸ್ತಾ ಇದ್ದ. ಉತ್ಸವ ಹಬ್ಬದ ವಾತಾವರಣ ಅವನ ಅಂತರಂಗದಲ್ಲೂ ಕೂಡ ಉಂಟಾಗಿತ್ತು. ಇದೆಲ್ಲದಕ್ಕೂ ಕಾರಣ ಭಗವಂತನ ಅವತಾರದ ಸಂಭ್ರಮ. ಇಷ್ಟೊಂದು ಸಂತೋಷ ಆನಂದ ಅವನಿಗೆ ಉಂಟಾದಾಗ ಅವನು ಒಂದು ಸಂಕಲ್ಪವನ್ನು ಮಾಡ್ತಾನೆ. ದ್ವಿಜೇಭ್ಯ ಆಯುತಂ ಗವಾನ್ ಅಸ್ಪೃಶ್ಯನ್. ದ್ವಿಜೇಭ್ಯ ಅಂತಂದರೆ ಬ್ರಾಹ್ಮಣ ಅಂತ, ಬ್ರಾಹ್ಮಣರಿಗೆ ಸತ್ಪಾತ್ರರನ್ನು ಬ್ರಾಹ್ಮಣ ಅಂತ ಕರೀತಾರೆ. ಸೊ ಜ್ಞಾನಿಗಳನ್ನು ಅರ್ಥ ಕೂಡ ಇದೆ. ಬ್ರಹ್ಮನನ್ನು ತಿಳಿದಂತಹ ಮೇಧಾವಿಯನ್ನು ಬ್ರಾಹ್ಮಣ, ಅಂತಹ ಬ್ರಾಹ್ಮಣರಿಗೆ ಅವರೆಲ್ಲ ಸತ್ಪಾತ್ರರು. ಆದ್ದರಿಂದ ಅಂತಹವರಿಗೆ ಆಯುತಂ ಅಂತಂದರೆ 10,000 ಗವಾಂ ಹಸುಗಳನ್ನು ಅವರೆಲ್ಲರಿಗೂ ನಾನು ದಾನವನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಮನೋಸಂಕಲ್ಪವನ್ನು ತಗೋತಾನೆ. ವಸುದೇವ ಇಂತಹ ಒಂದು ಮನೋಸಂಕಲ್ಪವನ್ನು ತಗೊಂಡಿದ್ದು ಅವನ ಸಂತೋಷ ಮತ್ತು ಆನಂದವನ್ನು ಅವನು ವರ್ಣನೆ ಮಾಡೋಕ್ಕಾಗದೇ ಇದ್ದಾಗ ಆ ಸಂತೋಷವನ್ನು ಅವನು ಈ ರೀತಿ ಹಂಚಿಕೊಂಡು ಸಂಭ್ರಮ ಪಡ್ತಾನೆ. ತನ್ನಲ್ಲಿದ್ದಂತಹ ಆ ಆನಂದವನ್ನು ಅವನು ವರ್ಣನೆ ಮಾಡೋಕ್ಕೆ ಆಗ್ತಾ ಇಲ್ಲ, ಬಟ್ ಅವನೊಬ್ಬನೇ ಅದನ್ನು ಹಿಡಿದಿಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಈ ಒಂದು ಆನಂದ ಅನ್ನುವಂತಹದ್ದು ಎಲ್ಲರನ್ನೂ ಮುಟ್ಟಬೇಕು, ಎಲ್ಲರನ್ನೂ ತಲುಪಬೇಕು, ಆಗ ಮಾತ್ರ ಅದು ನಿಜವಾದ ಆನಂದ. ಹಾಗಾಗಿ ಆ ಕ್ಷಣದಲ್ಲಿ ಅವನು ಒಂದು ನಿರ್ಧಾರವನ್ನು ತಗೋತಾನೆ. ಸತ್ಪಾತ್ರರಿಗೆ 10,000 ಗೋವುಗಳನ್ನು ನಾನು ದಾನ ಮಾಡ್ತೀನಿ ಅಂತ ಹೇಳಿ ಅವನು ತಗೊಂಡಂತಹ ನಿರ್ಧಾರವನ್ನು ಇಲ್ಲಿ ಭಾಗವತದಲ್ಲಿ ತಿಳಿಸಲೇಬೇಕಾದಂತಹ ಪರಿಸ್ಥಿತಿ ಯಾಕೆ ಅಂತಂದರೆ, ವ್ಯಾಸರು ಈ ಒಂದು ವಿಷಯವನ್ನು ಯಾಕೆ ತಂದಿದ್ದಾರೆ ಅಂತಂದರೆ, ಇದೊಂದು ಕೇವಲ ಒಂದು ಸಂದೇಶ, ಒಂದು ಸೂಕ್ಷ್ಮವಾದ ಸಂದೇಶ. ಸಾಮಾನ್ಯವಾಗಿ ಸಂತೋಷ ಅನ್ನುವಂತಹದ್ದನ್ನು ನಾನು ಹೆಚ್ಚು ಹೆಚ್ಚು ಅನುಭವಿಸಬೇಕು ಅಂತಂದಾಗ ನನಗೆ ಉಂಟಾದಂತಹ ಆನಂದ ಮತ್ತು ಸಂತೋಷವನ್ನು ನಾನು ಹಂಚಬೇಕು. ನಾನೊಬ್ಬನೇ ಸಂತೋಷ ಪಡೋಕ್ಕಾಗದೇ ಇಲ್ಲ. ನಾನು ಸಂತೋಷವಾಗಿದ್ದೀನಿ ಅನ್ನುವಂತಹದ್ದು ಎಲ್ಲರಿಗೂ ಹಂಚಿದಾಗ ಎಲ್ರಿಗೂ ಗೊತ್ತಾಗಬೇಕು, ಎಲ್ಲರೂ ಅದನ್ನು ಸಂಭ್ರಮಿಸಬೇಕು. ಆಗಲೇ ಆ ಒಂದು ಸಂತೋಷ ಮತ್ತು ಆನಂದಕ್ಕೆ ಒಂದು ಅರ್ಥ ಇರುತ್ತೆ. ಹೀಗೆ ಇಲ್ಲಿ ವಸುದೇವ ಆ ಒಂದು ಸಂತೋಷ ಮತ್ತು ಆನಂದವನ್ನು ಅನುಭವಿಸುವ ಕಾರಣದಿಂದ ಮತ್ತು ಅದನ್ನು ಎಲ್ರಿಗೂ ಹಂಚಬೇಕು ಅಂತ ಹೇಳಿ 10,000 ಗೋವುಗಳನ್ನು ನಾನು ದಾನ ಮಾಡ್ತೀನಿ ಅಂತ ಅವನು ತಗೊಂಡಂತಹ ಮನೋಸಂಕಲ್ಪದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮಗೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷ ಮತ್ತು ಆನಂದ ಅನ್ನುವಂತಹದ್ದು ಉಂಟಾದಾಗ ಆ ಆನಂದವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತಂದಾಗ ಅದನ್ನು ನಾನು ಹಂಚಬೇಕು. ಹೇಗೆ ಹಂಚಬೇಕು? ನನ್ನ ಕೈನಲ್ಲಿ ಏನು ಸಾಧ್ಯವೋ ಅದನ್ನು ನಾನು ಮತ್ತೊಬ್ಬರಿಗೂ ಕೂಡ ಕೊಡಬೇಕು. ಈ ಒಂದು ಸೂಕ್ಷ್ಮ ಸಂದೇಶವನ್ನು ಇಲ್ಲಿ ಗುರಿಯಾಗಿಟ್ಟುಕೊಂಡು ಈ ಶ್ಲೋಕದಲ್ಲಿ ಅವನ ಮನೋಸಂಕಲ್ಪವನ್ನು ಕೂಡ ಇಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಭಗವಾನ್ ವೇದವ್ಯಾಸರು ವರ್ಣನೆ ಮಾಡಿದ್ದಾರೆ. ಮತ್ತೆ ವಸುದೇವನ ಕಂಡೀಷನ್ ಹೇಗಿತ್ತು ಅಂತಂದರೆ, ಅಥೈ ನಮಸ್ಥ ದವಧಾರ್ಯ ಪುರುಷಂ ಪರಂ ನತಾಂಗ ಕೃತದಿಹಿ ಕೃತಾಂಜಲಿ ಸ್ವರೂಚಿಷ ಭಾರತ ಸೂತಿಕಾ ಗೃಹಂ ವಿರೂಚಯಂತಂ ಗತಭೀಹಿ ಪ್ರಭಾವವಿತು. ಏನೆಲ್ಲ ಬದಲಾವಣೆಗಳು ಉಂಟಾಯಿತು, ಅವನ ಕಂಡೀಷನ್ ಹೇಗೆ ಇಂಪ್ರೂವ್ ಆಯಿತು ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೂತಿಕಾ ಗೃಹಂ, ಮಗು ಹುಟ್ಟಿದಂತಹ ಮನೆಯನ್ನು ಸೂತಿಕಾ ಗೃಹ ಅಂತ ಕರೀತಾರೆ. ಆ ಒಂದು ಸೂತಿಕಾ ಗೃಹ ವಿರೂಚಯಂತಂ, ಆ ಮನೆ ಹೇಗಿತ್ತು ಅಂತಂದರೆ ಇಡೀ ಮನೆಯನ್ನು ದೀಪಾಲಂಕಾರಗಳಿಂದ ಅಲಂಕಾರ ಮಾಡಿ ಮನೆ ಜಗಜಗಿಸ್ತಾ ಇತ್ತು. ಊರಿನಲ್ಲಿ ಯಾರೇ ಒಂದು ಆ ಮನೆಯನ್ನು ನೋಡಿದ್ರು ಕೂಡ ಅಲ್ಲಿ ಸಂಭ್ರಮದ ಆಚರಣೆ ಇದೆ ಎನ್ನುವಂತಹದ್ದು ಎಲ್ರಿಗೂ ಗೊತ್ತಾಗೋ ಹಾಗೆ ಮನೆಯನ್ನು ಬೆಳಗಿಸಿದ್ರು. ಸ್ವರೂಚಿಷ, ಇಡೀ ಮನೆ ಬಹಳ ಪ್ರಕಾಶಮಯವಾಗಿತ್ತು. ಮತ್ತು ಇಲ್ಲಿ ಅಲಂಕಾರವನ್ನು ಮನೆ ಬೆಳಗುವಂತೆ ಮಾಡಿದ್ದಾರೆ ಎನ್ನುವಂತಹದ್ದು ಒಂದು ಅರ್ಥ. ಮತ್ತು ಆ ಹುಟ್ಟಿದಂತಹ ಆ ಸೂತಿಕಾ ಗೃಹ ಅಷ್ಟೊಂದು ಪ್ರಕಾಶಮಾನವಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ,
ಭಗವಂತ ಶ್ರೀಹರಿಯೇ ಸರ್ವಾಲಂಕಾರ ಭೂಷಿತನಾಗಿ ಅವತರಿಸಿ ಬಂದಿದ್ದರಿಂದ ಅವನು ಧರಿಸಿ ಬಂದಿದ್ದಂತಹ ಆ ವಜ್ರ ವೈಡೂರ್ಯ ಆಭರಣಗಳು ಕೂಡ ಪ್ರಜ್ವಲಿಸುವಂತೆ ಆ ಒಂದು ವಾತಾವರಣದಲ್ಲಿ ಬೆಳಕು ಉಂಟು ಮಾಡಿತ್ತು. ಸೂತಿಕಾ ಗೃಹವನ್ನ ಅಲ್ಲಿ ಅಲಂಕಾರ ಮಾಡೋದಕ್ಕೆ ಯಾರಿದ್ರು? ಯಾಕೆಂತಂದ್ರೆ ಅವನು ಹುಟ್ಟಿದಾಗ ಇಟ್ ವಾಸ್ ಸೆರೆಮನೆ. ಆದರೆ ಭಗವಂತ ತಾನು ಹುಟ್ಟಬೇಕಾದ್ರೆ ಅಲ್ಲಿ ಬೆಳಕು ತಂದಿದ್ದ ಅನ್ನುವಂಥದ್ದು ಇಲ್ಲಿ ಇದು ನೇರವಾದ ಅರ್ಥ. ಹೀಗೆ ಭಗವಂತ ಆ ಒಂದು ಸೂತಿಕಾ ಗೃಹ ಅದನ್ನು ಬೆಳಗುವಂತೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ವಸುದೇವ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ವಸುದೇವನಿಗೆ ಅರ್ಥ ಆಗಿರುವಂತಹದ್ದಿಷ್ಟೇ. ಈಗ ಇಲ್ಲಿ ಹುಟ್ಟಿ ಬಂದಿರುವಂತಹದ್ದು ಸಾಮಾನ್ಯವಾದ ಮಗು ಅಲ್ಲ, ಸಾಮಾನ್ಯ ಶಿಶು ಅಲ್ಲ. ದಿಸ್ ಮಗು ಶ್ರೀಹರಿ ನನ್ನ ಮಗನಾಗಿ ಹುಟ್ಟಿರುವಂತಹದ್ದು ಹೀ ಈಸ್ ಪರಂ ಪುರುಷಂ. ಈ ಮಗು ಸಾಮಾನ್ಯವಾದ ಶಿಶು ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ. ಪರಮಾತ್ಮ ಮಗನಾಗಿ ಬಂದಿರುವಂತಹದನ್ನು ನೋಡಿದ ವಸುದೇವ ನತಾಂಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಕೃತದೀಹಿ, ದಿ ಅಂತಂದ್ರೆ ಬುದ್ಧಿ, ಕೃತ ಅಂತಂದ್ರೆ ಆ ಬುದ್ಧಿಯನ್ನು ನಿರ್ಮಲ ಮಾಡಿಕೊಂಡಿರುವಂತಹ. ಕೃತದೀಹಿ ನಿರ್ಮಲವಾದ ಮನಸ್ಸಿನಿಂದ, ಪರಿಶುದ್ಧವಾದ ಮನಸ್ಸಿನಿಂದ ಕೃತಾಂಜಲಿ ಎರಡೂ ಕೈಗಳನ್ನು ಜೋಡಿಸಿ ಗತಬೀಹಿ, ಬೀಹಿ ಅಂತಂದ್ರೆ ಭಯ. ಇಲ್ಲಿ ಭಯ ಅನ್ನುವಂತಹದ್ದು ಈವರೆಗೆ ಅಂತಂದ್ರೆ ಈ ಹಿಂದೆ ಹುಟ್ಟಿದಂತಹ 7 ಮಕ್ಕಳುಗಳು ಕೂಡ ಕಣ್ಣೆದುರಿಗೆ ಕಂಸ ಬಂದು ಕೊಲ್ತಾ ಇದ್ದ. ಬಹಳ ಹೆದರಿಕೆ ಇತ್ತು ಅವರಿಗೆ. ದೇವಕಿ ಗರ್ಭವನ್ನು ಧರಿಸಿದಾಳೆ, ಇನ್ನೇನು ಜನನವಾಗತ್ತೆ, ಆ ಒಂದು ಸಂದರ್ಭ ಬಂದಾಗ ಅವರಿಗೆ ತುಂಬ ಹೆದರಿಕೆ ಆಗ್ತಾ ಇತ್ತು. 7 ಮಕ್ಕಳುಗಳನ್ನ ಕಣ್ಣೆದುರಿಗೆ ಕಳ್ಕೊಂಡಾಗ ಆ ಎಲ್ಲ ಎಕ್ಸ್ಪೀರಿಯನ್ಸು ಅವರಿಗೆ ಪ್ರತಿ ಕ್ಷಣವನ್ನ ಆ ಒಂದು ಸಂಕಟವನ್ನು ಅವರು ಅನುಭವಿಸಿದ್ರು. ಆದರೆ ಇಲ್ಲಿ 8ನೇ ಮಗುವಿನ ಜನನವಾದಾಗ ಗತಬೀಹಿ, ಬೀಹಿ ಆ ಎಲ್ಲ ಭಯ ಹೆದರಿಕೆ ಎನ್ನುವಂತಹದ್ದು ಗತ ಹೊರಟು ಹೋಯಿತು. ಆ ಎಲ್ಲ ಹೆದರಿಕೆ ಭಯವನ್ನು ತಿರಸ್ಕರಿಸಿ ಬಹಳ ಧೈರ್ಯದಿಂದ ಈಗ ಬಂದಿರುವಂತಹವನು ಭಗವಂತ ಸಾಕ್ಷಾತ್ ಪರಬ್ರಹ್ಮ ಶ್ರೀಹರಿ ಮಹಾವಿಷ್ಣು ಅವತಾರವನ್ನು ತಗೊಂಡು ಬಂದಿದ್ದಾನೆ. ಇನ್ಯಾವ ಹೆದರಿಕೆ, ಇನ್ಯಾವ ಭಯ? ಅದರಿಂದ ಭಯ ಹೆದರಿಕೆ ಈ ಎಲ್ಲವನ್ನ ತಿರಸ್ಕರಿಸಿ ಧೈರ್ಯದಿಂದ ಈಗ ಇನ್ಯಾವ ಭಯವೂ ಇಲ್ಲ. ಯಾಕೆಂದ್ರೆ ಈಗ ಇಲ್ಲಿ ಬಂದಿರುವಂತಹದ್ದು ಭಗವಂತ. ಭಗವಂತ ಈಗ ಇಲ್ಲಿಗೆ ಬಂದಿದ್ದಾನೆ ಅಂತಂದ್ರೆ ಇನ್ನು ಮುಂದೆ ಎಲ್ಲವೂ ಶುಭವಾಗತ್ತೆ. ಇನ್ನು ಮುಂದೆ ಪ್ರತಿ ಕ್ಷಣ ಅನ್ನುವಂತಹದ್ದು ಸುಖ. ಈ ಒಂದು ಧೈರ್ಯ, ಈ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಗತಬೀಹಿ ಅಂತ ಕರೆದಿದ್ದಾರೆ. ಪ್ರಭಾವವಿತು ವಸುದೇವನಿಗೆ ಭಗವಂತನ ಶಕ್ತಿ, ಸಾಮರ್ಥ್ಯ, ಮಹಿಮೆ, ಕಾರುಣ್ಯ ಈ ಎಲ್ಲವನ್ನ ತಿಳ್ಕೊತಾನೆ. ಅತ ಏನಂ ಅಸ್ಥೌವತು ಅವಧಾರ್ಯ ಪರಂ ಪುರುಷಂ. ಹೀಗೆ ಭಗವಂತನ ಬಗ್ಗೆ ಒಂದು ಸಂಪೂರ್ಣ ಅರಿವು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಇವನು ಪರಬ್ರಹ್ಮ, ಪರಮಾತ್ಮ, ಮಹಾವಿಷ್ಣು, ಶ್ರೀಹರಿ. ಇವನು ಶ್ರೀಹರಿ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಇನ್ನು ಇದರ ಬಗ್ಗೆ ಅನುಮಾನ ಪಡುವಂತಹದ್ದಿಲ್ವೇ ಇಲ್ಲ ಅಂತ ತಿಳಿದು ಭಗವಂತನಿಗೆ ಮಗನಾಗಿ ಹುಟ್ಟಿ ಬಂದಂತಹ ಮಹಾವಿಷ್ಣು ಶ್ರೀಹರಿಗೆ ನತಾಂಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಈಗ ಅವನಿಗೆ ಕಂಸನ ಭಯ ಇಲ್ಲ. ಭಯ ಹೋದ ಮರುಕ್ಷಣದಲ್ಲಿ ಅವನ ಮನಸ್ಸು ತಿಳಿಯಾಗಿ ಹೋಗುತ್ತೆ, ಬುದ್ಧಿ ಜಾಗೃತವಾಗುತ್ತೆ. ಜಾಗೃತವಾದಂತಹ ಬುದ್ಧಿಯನ್ನು ಇಲ್ಲಿ ಕೃತದೀಹಿ, ಕೃತಾಂಜಲಿ, ನಿರ್ಮಲವಾದ ಮನಸ್ಸು, ಪರಿಶುದ್ಧವಾದ ಚಿತ್ತ ಮತ್ತು ಬುದ್ಧಿಯಿಂದ ಕೂಡಿದವನಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎರಡೂ ಕೈಗಳನ್ನು ಜೋಡಿಸಿ ಭಗವಂತನ ಮೇಲೆ ಭರವಸೆಯನ್ನ ಮೂಡಿದ ಮರುಕ್ಷಣದಲ್ಲಿ ಗತಬೀಹಿ ಭಯ ಅನ್ನುವಂತಹದ್ದು ನಾಶವಾಗಿ ಹೋಯಿತು. ಈ ಒಂದು ಕ್ಷಣದಲ್ಲಿ ವಸುದೇವ ಪರಮಾತ್ಮನನ್ನ ನೋಡಿ ಅವನನ್ನು ಸ್ತುತಿ ಮಾಡ್ತಾನೆ. ಹುಟ್ಟಿ ಬಂದಿರುವಂತಹದ್ದು ಮಹಾಪುರುಷ, ಮಹಾವಿಷ್ಣು.
ಈ ಒಂದು ಪೂರ್ಣ ಪ್ರಜ್ಞೆಯಿಂದ ಅವನ ಮಹಿಮೆಯನ್ನು ವಸುದೇವ ಕೊಂಡಾಡ್ತಾನೆ. ವಸುದೇವ ಉವಾಚ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್. ಭಗವಾನ್ ವಿದಿತಃ, ಭಗವಾನ್ ಹೇ ಭಗವಂತ, ವಿದಿತಃ ನೀನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ವಸುದೇವ ಹೇಳ್ತಾ ಇದ್ದಾನೆ, ನೀನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗಿದೆ ಭಗವಂತ. ನೀನು ಸಾಕ್ಷಾತ್ ಪುರುಷ, ಯು ಆರ್ ದಟ್ ಸುಪ್ರೀಂ ಬೀಯಿಂಗ್, ಸುಪ್ರೀಂ ಲಾರ್ಡ್. ನೀನು ಸಾಕ್ಷಾತ್ ಮಹಾವಿಷ್ಣು, ಮಹಾಪುರುಷ, ಸರ್ವಶಕ್ತ. ಕೃತೇಃ ಪರಃ, ಬಿಯಾಂಡ್ ಪ್ರಕೃತಿ, ಪ್ರಕೃತಿಯನ್ನು ದಾಟಿರುವವನು ನೀನು, ಮಾಯೆಯನ್ನು ದಾಟಿರುವವನು, ಮಾಯಾಪತಿ ನೀನು. ಪ್ರಕೃತಿ ಎನ್ನುವಂತಹದ್ದು ನಿನ್ನನ್ನು ಬಂಧಿಸೋದಿರಲಿ, ಪ್ರಕೃತಿಯ ಯಾವ ಗುಣದೋಷಗಳು ಕೂಡ ನಿನ್ನ ಸಮೀಪಕ್ಕೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ಭಗವಂತನನ್ನ ಪ್ರಕೃತೇ ಪರಹ ಅಂತ ಯಾಕೆ ಕರೆದಿದ್ದಾನೆ ಅಂತಂದ್ರೆ, ಈ ಜಗತ್ತು ಅನ್ನುವಂತಹದ್ದು ನಿರ್ಮಾಣವಾಗಿರುವ ಈ ಜಗತ್ತಿನಲ್ಲಿ ಗುಣದೋಷಗಳು ಅನ್ನುವಂತಹದ್ದು ಇದೆ. ಪ್ರಕೃತಿ ಅಥವಾ ಜಗತ್ತು ಅಂತ ಹೇಳಿದಾಗ ಇಲ್ಲೂ ಕೂಡ 3 ಗುಣಗಳಿವೆ. ಜಗತ್ತಿನಲ್ಲೇ 3 ಗುಣಗಳಿದೆ ಅಂತಂದ ಮೇಲೆ ಜಗತ್ತಿನಲ್ಲಿ ಹುಟ್ಟುವಂತಹ ಯಾವುದೇ ಜೀವಿಯಾಗಿರಲಿ, ಆ ಜೀವಿಯಲ್ಲೂ ಕೂಡ ಈ 3 ಗುಣಗಳು ಅನ್ನುವಂತಹದ್ದು ಪ್ರಕೃತಿ ದತ್ತವಾಗಿ ಆ ಜೀವಿಯಲ್ಲಿ ಬಂದಿರುತ್ತೆ. ಆದರೆ ಇಲ್ಲಿ ಭಗವಂತ ಹುಟ್ಟಿ ಬಂದ, ದೇವಕಿಯ ಗರ್ಭದಿಂದಲೇ ಅವನು ಹುಟ್ಟಿ ಬಂದ ಅಂತಂದ್ರೂ ಕೂಡ ಅವನಿಗೆ ಈ ಪ್ರಕೃತಿ ಅನ್ನುವಂತಹದ್ದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಅವನನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ಗುಣಗಳಿವೆ, ಜಗತ್ತಿನಲ್ಲಿ ಹುಟ್ಟುವಂತಹ ಎಲ್ಲ ಜೀವಿಗಳಲ್ಲೂ ಕೂಡ ಆ ಗುಣ ಅನ್ನುವಂತಹದ್ದು ಬರುತ್ತೆ. ಆದರೆ ಇಲ್ಲಿ ಹುಟ್ಟಿ ಬಂದಿರುವಂತಹದ್ದು, ಅವತಾರವನ್ನು ತಗೊಂಡಿರುವಂತಹದ್ದು ಸಾಕ್ಷಾತ್ ಶ್ರೀಹರಿ ಮಹಾವಿಷ್ಣು. ಮಹಾವಿಷ್ಣು ಶ್ರೀಹರಿ ಅಂತಂದ್ರೆ ಹಿ ಈಸ್ ಪ್ರಕೃತಿಯೇ ಪರಹ, ಹಿ ಈಸ್ ಬಿಯಾಂಡ್ ಪ್ರಕೃತಿ. ಪ್ರಕೃತಿಯನ್ನು ದಾಟಿರುವಂತಹವನು. ಕೇವಲ ಒಂದು ಲೀಲೆ, ನಾಟಕ, ಲೀಲಾ ನಾಟಕದ ಕಾರಣದಿಂದ ಜನ್ಮವನ್ನು ತಗೊಂಡು ಅವತಾರ ಅಂತ ಹೇಳಿ ಇಲ್ಲಿ ಬಂದಿದ್ದಾನೆ. ಅವತಾರ ಅಂತಂದಾಗ ಅದು ಕೂಡ ಅದರ ಅರ್ಥ ಅವತರಿಸಿ, ಮೇಲಿನಿಂದ ಕ್ರಮವಾಗಿ ಇಳಿದು ಬಂದಿರುವಂತಹದ್ದು. ಅದಕ್ಕೆ ಅವತಾರ ಅಂತಂದಾಗ ಅದು ಬಿದ್ದಿರುವಂತಹದ್ದಲ್ಲ, ಇಳಿದಿರುವಂತಹದ್ದು. ಯಾಕೆ ಭಗವಂತನನ್ನ ಇಳಿದು ಬಂದಿದ್ದಾನೆ ಅಂತಂದ್ರೆ, ಎಲ್ಲವನ್ನ ಸರಿ ಮಾಡೋದಕ್ಕೆ ಹೇಗೆ ಇಳಿದು ಬರಬೇಕು ಆ ರೀತಿಯಲ್ಲಿ, ದಟ್ ಈಸ್ ಕಾಲ್ಡ್ ಅವತಾರ. ಅವತರಿಸಿ, ಅವ ಅಂತಂದ್ರೆ ಮೇಲಿನಿಂದ ತರಿಸಿ ಇಳಿದು ಬಂದಿರುವಂತಹದ್ದು. ಹೀಗೆ ಭಗವಂತ ಸಾಕ್ಷಾತ್ ಶ್ರೀಹರಿ ಮಹಾವಿಷ್ಣು, ಅವನು ಮಾಯಾಪತಿ, ಪ್ರಕೃತಿಯನ್ನು ದಾಟಿರುವಂತಹವನು, ಗುಣಾತೀತ, ಗುಣಗಳನ್ನು ದಾಟಿರುವಂತಹವನು. ಜೀವಿಗಳನ್ನು ಬಂಧಿಸುವಂತೆ ಈ ಪ್ರಕೃತಿ ಎನ್ನುವಂತಹದ್ದು ದೇವಕಿಯ ಗರ್ಭದಿಂದಲೇ ಜನಿಸಿ ಬಂದಿರುವಂತಹ ಈ ಶಿಶು ಶ್ರೀಹರಿಯನ್ನ ಬಂಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ವಸುದೇವ ಅವನನ್ನು ಸ್ತುತಿ ಮಾಡ್ತಾ ಇದ್ದಾನೆ, ನೀನು ಯು ಆರ್ ಬಿಯಾಂಡ್ ಪ್ರಕೃತಿ, ನೀನು ಗುಣಾತೀತ, ಪ್ರಕೃತಿಯನ್ನು ದಾಟಿರುವಂತಹವನು. ನೀನು ಮಾಯಾಪತಿ, ಮಾಯೆ ಎನ್ನುವಂತಹದ್ದು ನಿನ್ನ ಶಕ್ತಿ, ಮಾಯೆಯೇ ನಿನ್ನ ಶಕ್ತಿಯಾಗಿದೆ. ಆದ್ದರಿಂದ ಪ್ರಕೃತಿಗಾಗಲಿ ಪ್ರಕೃತಿಯ ಗುಣಗಳಿಗಾಗಲಿ ನೀನು ಸಿಗೋನಲ್ಲ. ಯು ಆರ್ ಬಿಯಾಂಡ್ ದಟ್. ಯಾರು ತಾನೇ ನಿನ್ನನ್ನು ಮುಟ್ಟೋದಕ್ಕೆ ಸಾಧ್ಯ? ಯಾರಿಗೆ ಅಂತಹ ಶಕ್ತಿ ಇದೆ? ಕೃತೇಹೇ ಪರಹ. ದೆನ್ ವಾಟ್ ಈಸ್ ದಿ ನೇಚರ್ ಆಫ್ ಭಗವಂತ? ಪರಮಾತ್ಮನ ಸ್ವಭಾವ ಅಂತಂದ್ರೆ ಏನಿರಬಹುದು? ಅದನ್ನು ಇಲ್ಲಿ ಕೇವಲ ಅನುಭವಾನಂದ, ಕೇವಲ ಅನುಭವ ಆನಂದ, ಅದು ಅವನ ಸ್ವಭಾವ. ಭಗವಂತನ ಸ್ವಭಾವ ಈ ರೀತಿ ಕೇವಲ ಅನುಭವ ಆನಂದ ಸ್ವರೂಪ ಆಗಿದೆ. ಭಗವಂತ ನೀನು ಸಚ್ಚಿದಾನಂದ ಸ್ವರೂಪ. ಸಚ್ಚಿದಾನಂದ ಅಂತಂದ್ರೆ ಸಚ್ಚಿತ್ ಆನಂದ ಸ್ವರೂಪಿ ಮತ್ತು ಸರ್ವಬುದ್ಧಿ ದೃಕ್. ಈ ಸರ್ವಬುದ್ಧಿ ದೃಕ್ ಅನ್ನುವಂತಹದ್ದು ವೇದಾಂತದಲ್ಲಿ ಬಹಳ ದೊಡ್ಡ ಪದ. ಈ ಸರ್ವಬುದ್ಧಿ ದೃಕ್ ಅನ್ನುವಂತಹದ್ದನ್ನೇ ನಾವು ಹೆಚ್ಚು ವಿಚಾರ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ಯಾಕೆ ಭಗವಂತನನ್ನ ಸರ್ವಬುದ್ಧಿ ದೃಕ್ ಅಂತ ಕರೀತಾರೆ? ಸರ್ವಬುದ್ಧಿ ದೃಕ್ ಅಂತ ಇಲ್ಲಿ ಭಗವಂತನನ್ನ ಸ್ತುತಿಸ್ತಾ ಇದ್ದಾನೆ ವಸುದೇವ. ಭಗವಂತನ ಸ್ವಭಾವ, ಭಗವಂತನ ಲಕ್ಷಣ
ಮತ್ತು ಅವನ ಶಕ್ತಿ ಮತ್ತು ಸಾಮರ್ಥ್ಯ, ಈ ಸರ್ವಬುದ್ಧಿ ದೃಕ್ ಅನ್ನುವಂತಹದ್ದು. ಸೊ ಸರ್ವಬುದ್ಧಿ ದೃಕ್, ದೃಕ್ ಅಂತಂದ್ರೆ ನೋಡುವವನು ಅಥವಾ ಸಾಕ್ಷಿ ಅನ್ನೋ ಒಂದು ಅರ್ಥ. ಸಾಕ್ಷಿ ಅಂತಂದಾಗ ಗೊತ್ತಾಗತ್ತೆ, ಸಾಕ್ಷಿ ಅಂತಂದಾಗ ಆ ಸಾಕ್ಷಿಗೆ ಎಲ್ಲವೂ ತಿಳಿದಿರುತ್ತೆ ಎನ್ನುವಂತಹದ್ದು ಅದರ ಅರ್ಥ. ಆದ್ರಿಂದ ಭಗವಂತ ನಿನ್ನನ್ನು ಸಾಕ್ಷಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನಗೆ ಎಲ್ಲವೂ ತಿಳಿದಿದೆ. ನಿನ್ನನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾವ ವ್ಯಾಪಾರ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ವ್ಯಾಪಾರ ಅಂತ ಏನು ಹೇಳ್ತೀವಿ ಅಂತಂದರೆ ಜಗತ್ತಿನ ಆಗುಹೋಗುಗಳು, ಕೇವಲ ಜಗತ್ತಿನ ಆಗುಹೋಗುಗಳು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳು ಮಾಡುವಂತಹ ಎಲ್ಲ ಕರ್ಮಗಳು, ಅವುಗಳನ್ನು ಲೋಕದ ವ್ಯಾಪಾರ ಅಂತ ಹೇಳ್ತಾರೆ. ಹೀಗೆ ಜಗತ್ತಿನ ವ್ಯಾಪಾರ ಮತ್ತು ಸರ್ವ ಜೀವಿಗಳ ವ್ಯಾಪಾರ ಅನ್ನುವಂತಹದ್ದು ನಿನ್ನನ್ನು ಮೀರಿ ಅದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ನಿನ್ನ ಕಣ್ಣು ಮುಂದೆನೇ ನಡೀತಾ ಇರುತ್ತೆ. ಅದು ಎಲ್ಲೇ ನಡೀಲಿ, ಯಾರೇ ನಡೆಸಲಿ, ಅವೆಲ್ಲವನ್ನ ನೀನು ಏಕಕಾಲದಲ್ಲಿ ನೋಡುವಂತಹ ಶಕ್ತಿಯನ್ನು ಹೊಂದಿರೋನು. ನೀನು ಸಾಕ್ಷಿಭೂತ, ನೀನು ಎಲ್ಲರನ್ನ ಏಕಕಾಲದಲ್ಲಿ ನೋಡೋನಾಗಿರೋದ್ರಿಂದ ಹೇ ಭಗವಂತ, ನಾನು ನಿನ್ನನ್ನು ಸಾಕ್ಷಿ ಅಂತ ಕರೀತಾ ಇದ್ದೀನಿ. ಭಗವತ್ ಸ್ವಭಾವ ಅಂತಂದ್ರೆ ಸಾಕ್ಷಿ ರೂಪ ಅನ್ನುವಂತಹದ್ದು. ನಡೆಯುವುದೆಲ್ಲವೂ ಕೂಡ ನಿನ್ನ ಅಳತೆಯಲ್ಲೇ ಇರುತ್ತೆ. ನಿನ್ನನ್ನು ಮೀರಿ ಏನೊಂದೂ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಭಗವಂತನನ್ನ ಕೊಂಡಾಡ್ತಾರೆ. ತೃಣಮಪಿ ನ ಚಲತಿ ತೇನ ವಿನ. ಸರ್ವಬುದ್ಧಿ ದೃಕ್, ದೃಕ್ ಅಂತಂದ್ರೆ ನೋಡುವಂತಹವನು ಅಥವಾ ಸಾಕ್ಷಿ. ಸರ್ವಬುದ್ಧಿ ದೃಕ್. ಜಗತ್ತಿನಲ್ಲಿ ಕೋಟ್ಯಾಂತರ ಜೀವರಾಶಿಗಳಿವೆ. ಆ ಕೋಟ್ಯಾಂತರ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿ ಎನ್ನುವಂತಹದ್ದು ಒಂದು. ಈ ಮನುಷ್ಯ ಜೀವಿಗಳಿಗೆ ಮಾತ್ರ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಬಂದು ಹೋಗ್ತಾ ಇರುತ್ತೆ. ಅದು ಕೂಡ ನಿರಂತರವಾಗಿ ಮನುಷ್ಯನ ಬುದ್ಧಿಯಲ್ಲಿ ಈ ಆಲೋಚನೆಗಳು ಹರಿದಾಡ್ತಾ ಇರುತ್ತೆ. ನಿರಂತರ ಅಂತ ಹೇಳಿರೋದ್ರಿಂದ ಮನುಷ್ಯನ ಅವಸ್ಥೆ ಅದು ಯಾವುದೇ ಆಗಿರಲಿ, ಎಚ್ಚರದ ಅವಸ್ಥೆ ಇರಬಹುದು, ನಿದ್ರೆಯ ಅವಸ್ಥೆ ಇರಬಹುದು, ಅಥವಾ ಸ್ವಪ್ನಾವಸ್ಥೆ ಇರಬಹುದು, ಎಲ್ಲ ಅವಸ್ಥೆಗಳಲ್ಲೂ ಕೂಡ ಸದಾಕಾಲ ಮನುಷ್ಯನಲ್ಲಿ ಅನೇಕ ರೀತಿಯ ಸಾವಿರಾರು ಆಲೋಚನೆಗಳು ಬಂದು ಹೋಗ್ತಾ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಯಾವೆಲ್ಲ ಯೋಚನೆಗಳು ಬಂದು ನನ್ನನ್ನು ತಲುಪ್ತಾ ಇದೆ, ನನ್ನಲ್ಲಿ ಎಷ್ಟೆಲ್ಲ ಯೋಚನೆಗಳು ನಡೀತಾ ಇದೆ ಅನ್ನುವಂತಹದ್ದು ಅನೇಕ ಸಂದರ್ಭಗಳಲ್ಲಿ ಅವನ ಗಮನಕ್ಕೆ ಬರೋದಿಲ್ಲ. ಮನುಷ್ಯನ ಆಲೋಚನೆಗಳು ಅಂತ ಹೇಳಿದಾಗ ಇವತ್ತಿನ ನಮ್ಮ ಸೈನ್ಸ್ ಕೂಡ ಒಂದು ರಿಸರ್ಚ್ ಮಾಡಿದೆ. ಅದರ ಪ್ರಕಾರ ಸರಾಸರಿ ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ 60,000 to 80,000 ಯೋಚನೆಗಳು ಬಂದು ಹೋಗುತ್ತೆ. ದಟ್ ಮೀನ್ಸ್ ಒಂದು ಗಂಟೆಯಲ್ಲಿ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ 2,500 to 3,200 ಆಲೋಚನೆಗಳು ಬಂದು ಹೋಗಿರುತ್ತೆ. ಒಂದು ಗಂಟೆಯಲ್ಲಿ ಹೀಗೆ ಸರಾಸರಿ 3,000 ಆಲೋಚನೆಗಳು ಬಂದು ಹೋಗಿರುತ್ತೆ ಅಂದರೆ ಆ ಎಲ್ಲ ಆಲೋಚನೆಗಳನ್ನು ಅವನು ಅನುಸರಿಸಿ ಇಂತಹ ಆಲೋಚನೆ ಬಂದಿತ್ತು, ಅದು ಹೀಗಿತ್ತು ಅಂತ ಅವುಗಳನ್ನು ಅವನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗದೇ ಇರೋಷ್ಟು ವೇಗವಾಗಿ ಅದು ಬಂದಿರುತ್ತೆ. ಮತ್ತು ಅದು ಅವನ ಎಲ್ಲ ಅವಸ್ಥೆಯಲ್ಲೂ ಬಂದಿರುತ್ತೆ. ಎಚ್ಚರದಲ್ಲಿ ಬಂದಂತಹ ಅನೇಕ ಆಲೋಚನೆಗಳೇ ಅವನ ಹಿಡಿತದಲ್ಲಿ ಸಿಗೋದಿಲ್ಲ ಅಂತಂದ ಮೇಲೆ ಇನ್ನು ನಿದ್ರೆಯಲ್ಲಿ, ಸ್ವಪ್ನದಲ್ಲಿ ಬಂದಂತಹ ಆಲೋಚನೆಗಳ ಸುಳಿವು ಅನ್ನುವಂತಹದ್ದು ಅವನಿಗೆ ಸಿಗೋದೇ ಇಲ್ಲ. ಒಬ್ಬ ಮನುಷ್ಯನಿಗೆ ತನ್ನಲ್ಲಿ ಹುಟ್ಟುವಂತಹ ಆಲೋಚನೆಗಳನ್ನೇ ಅವನು ಗಮನಿಸಲಾರ ಅಂತಂದ ಮೇಲೆ ಮತ್ತೊಬ್ಬನ ಮನುಷ್ಯನ ಮನಸ್ಸನ್ನು ಅವನು ರೀಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಅಂತಹ ಒಂದು ಶಕ್ತಿ ಸಾಮರ್ಥ್ಯವೇ ಇಲ್ಲ. ಆದರೆ ಭಗವಂತನನ್ನ ಇಲ್ಲಿ ವಸುದೇವ ಸರ್ವಬುದ್ಧಿ ದೃಕ್ ಅಂತ ಕರೆದಿದ್ದಾನೆ. ಒಬ್ಬ ಮನುಷ್ಯನಿಗೆ ಹೀಗೆ ಒಂದು ದಿನದಲ್ಲಿ 60,000 to 80,000 ಆಲೋಚನೆಗಳು ಬರ್ತಾ ಇದೆ ಅಂತಂದಾಗ ನಾವು ಕೂತ್ಕೊಂಡು ಲೆಕ್ಕ ಹಾಕ್ತೀವಿ ಅಂತಂದ್ರೂ 100 ಆಲೋಚನೆಗಳನ್ನು ನಾವು ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದೇ ಇಲ್ಲ.
ನನ್ನದೇ 100 ಆಲೋಚನೆಗಳು ನನಗೆ ಸಿಗ್ತಾ ಇಲ್ಲ ಅಂತಂದ ಮೇಲೆ ಮತ್ತೊಬ್ಬನ ಮನುಷ್ಯನ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆಯನ್ನು ನಾನು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಆದರೆ ಭಗವಂತ ಅಂತ ಹೇಳಿದಾಗ ಕೋಟ್ಯಾಂತರ ಜೀವರಾಶಿಗಳಿದೆ. ಕೋಟ್ಯಾಂತರ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲೂ ಒಂದು ದಿನಕ್ಕೆ 60,000ರಿಂದ 80,000 ಆಲೋಚನೆಗಳು ಬರ್ತಾ ಇದೆ ಅಂತಂದಾಗ ಕೋಟ್ಯಾಂತರ ಜೀವಿಗಳ ಕೋಟಿ 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 ಆಲೋಚನೆಗಳನ್ನು ಭಗವಂತ ಏಕಕಾಲದಲ್ಲಿ ಎಲ್ಲವನ್ನ ನೋಡುವಂತಹ ಸಾಮರ್ಥ್ಯವನ್ನು ಅವನು ಹೊಂದಿರೋದ್ರಿಂದ ಭಗವಂತನನ್ನ ಸರ್ವ ಬುದ್ಧಿ ದೃಕ್ ಅಂತ ಇಲ್ಲಿ ವಸುದೇವ ಅವನನ್ನು ಸ್ತುತಿ ಮಾಡ್ತಾರೆ. ನಿನ್ನ ಸಾಮರ್ಥ್ಯ ಆ ರೀತಿ ಇದೆ, ನಿನ್ನ ಶಕ್ತಿ ಅಂತಹದ್ದಿದೆ. ಇಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಪರಬ್ರಹ್ಮ ಸ್ವರೂಪಿ ಪರಮಾತ್ಮ ಮಹಾವಿಷ್ಣು ಶ್ರೀಹರಿ ನನ್ನ ಮಗನಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ಹೇಳಿ ಬಹಳ ವಿಸ್ಮಯದಿಂದ ಅವನನ್ನು ನೋಡ್ತಾ ಅವನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.